ವಿಷಯ ಭಗವಂತನ ಕ್ರಿಯೆ, ವ್ಯಕ್ತಿ, ಶಕ್ತಿ. ಸ್ವಲ್ಪ ಶಾಸ್ತ್ರೀಯವಾದಂತಹ ವಿಷಯ, ಆದರೂ ಕೂಡ ಎಲ್ಲರೂ ತಿಳಿದುಕೊಳ್ಳಲೇಬೇಕಾದಂತಹ ಒಂದು ವಿಷಯ. ಇದರ ಬಗ್ಗೆ ಪ್ರವಚನವನ್ನು ನೀಡಬೇಕು. ಅದಾದ ಯಾರು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಯನ್ನು ತೆಗೆದುಕೊಳ್ಳಲೇಬೇಕು. ಪರೀಕ್ಷೆಯನ್ನು ತೆಗೆದುಕೊಂಡು ಅವರು ತಮ್ಮ ವಿದ್ಯೆಯನ್ನು ವಿಶೇಷವಾಗಿ ಅದಕ್ಕೆ ಒಂದು ಪರಿಶ್ರಮಕ್ಕೆ ಬೆಲೆಯನ್ನು ಕೊಡಬೇಕು ಅನ್ನೋದು. ಹರಿ ಓಂ. ವಂದೇ ತುರಂಗವದನಂ ಶಶಿಬಿಂಬ ಸಂಸ್ಥಂ ಚಂದ್ರಾವದಾತಂ ಅಮೃತಾತ್ಮಕರೈಃ ಸಮಂತಾತ್ ಅಂದಾಂತರಂ ಬಹಿರಪಿ ಪ್ರತಿಭಾಸವಂತಂ ಶಂಖಾಕ್ಷ ಪುಸ್ತಕ ಸುಬೋಧಯುತಾಬ್ಜಬಾಹುಂ ನಸ್ತೋ ಮುಖಾದಪಿ ನಿರಂತರಮುದ್ಗಿರಂತಂ ವಿದ್ಯಾ ಅಶೇಷತ ಉತಾಬ್ಜ ಭವೇಶ ಮುಖ್ಯೈಃ ಸಂಸೇವ್ಯಮಾನಮತಿಭಕ್ತಿಭರಾವನಮ್ರೈಃ ಲಕ್ಷ್ಮ್ಯಾಮೃತೇನ ಸತತಂ ಪರಿಶಿಚ್ಯಮಾನಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾಗಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್ ಆಸೇತೋ ರಾತಿಶಾರಾದ್ರೇಃ ಯೋ ದಿಶೋ ಜಿತವಾನ್ ಮುಹುಃ ಸತ್ಯಧ್ಯಾನ ಗುರುಃ ಪಾತು ಯತೀಂದ್ರೈರಭಿಪೂಜಿತಃ ವೆಂಕಟೇಶಾದ್ರಿಮಾರಭ್ಯ ಸೇತುಂ ತೋತಾದ್ರಿಪೂರ್ವಕಾನ್ ಗತ್ವಾ ದಿಗ್ವಿಜಯೀ ಪಾತು ಸತ್ಯಾಭಿಜ್ಞಗುರುತ್ತಮಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿ ಉಪಸ್ಥಿತರಾದಂತಹ ಎಲ್ಲ ವಿದ್ವದ್ವರೇಣ್ಯರಿಗೆ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಮೊಟ್ಟ ಮೊದಲಿಗೆ ಸಮರ್ಪಣೆ ಮಾಡ್ತೇನೆ. ಭಗವಂತನ ಕ್ರಿಯೆ ಇದು ನಿತ್ಯ ಅನ್ನುವಂತಹ ವಿಷಯದ ಬಗ್ಗೆ ಒಂದೆರಡು ಮಾತುಗಳನ್ನು ಗುರುಗಳ ಅನುಗ್ರಹದಿಂದ ಆಡ್ತೇನೆ. ಪರಮ ಕರುಣಾಮಯಿಗಳಾದಂತಹ ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳನ್ನು ರಚಿಸಿಕೊಟ್ಟಿದ್ದಾರೆ. ಬ್ರಹ್ಮಸೂತ್ರಗಳಲ್ಲಿ 4 ಅಧ್ಯಾಯಗಳು. ಮೊಟ್ಟ ಮೊದಲಿಗೆ ಸಮನ್ವಯಾಧ್ಯಾಯ, ಅನಂತರದಲ್ಲಿ ಅವಿರೋಧಾಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯ ಎಂಬುದಾಗಿ 4 ಅಧ್ಯಾಯಗಳನ್ನು ಮಾಡಿದ್ದಾರೆ. ಅದರಲ್ಲಿ ಸಮನ್ವಯಾಧ್ಯಾಯ ಎನ್ನುವ ಅಧ್ಯಾಯದಲ್ಲಿ ವೈದಿಕ ಶಬ್ದಗಳನ್ನು, ಸಕಲ ಶಬ್ದಗಳ ಸಮನ್ವಯವನ್ನು ಮಾಡಿದ್ದಾರೆ. ಆದ್ದರಿಂದ ಅದನ್ನು ಸಮನ್ವಯಾಧ್ಯಾಯ ಅಂತ ಕರೆದಿದ್ದಾರೆ. ಮೊಟ್ಟ ಮೊದಲಿಗೆ ಅಲ್ಲೂ 4 ಪಾದಗಳು, ಒಂದೊಂದು ಪಾದಗಳಲ್ಲಿ ಒಂದೊಂದು ರೀತಿಯಾದಂತಹ ಶಬ್ದಗಳ ಸಮನ್ವಯವನ್ನು ಮಾಡಿದ್ದಾರೆ. ಅದರಲ್ಲಿ ಅತೃತ್ವಾಧಿಕರಣ ಅನ್ನುವಂತಹ ಒಂದು ಅಧಿಕರಣ ಬರುತ್ತದೆ. ಆ ಅತೃತ್ವಾಧಿಕರಣ ಅನ್ನುವಂತಹ ಅಧಿಕರಣದಲ್ಲಿ ಕ್ರಿಯೆಯ ಸಮನ್ವಯ, ಕ್ರಿಯಾವಾಚಕವಾದಂತಹ ಶಬ್ದಗಳ ಸಮನ್ವಯವನ್ನು ಮಾಡಿದ್ದಾರೆ. ಸರ್ವಂ ವಾ ಅತ್ತಿ, ಸರ್ವಂ ವಾ ಅತ್ತಿ, ಎಲ್ಲವನ್ನೂ ಕೂಡ ಪರಮಾತ್ಮ ತಿನ್ನುತ್ತಾನೆ, ಅರ್ಥಾತ್ ಸಂಹಾರ ಮಾಡುತ್ತಾನೆ ಎಂಬುದಾಗಿ ಆ ಶ್ರುತಿಯ ಅರ್ಥ. ಈ ಅತೃತ್ವ ಅದನ ಕ್ರಿಯಾ ಅನ್ನೋದು ಇದು ಪರಮಾತ್ಮನ ಗುಣವೇ ಆಗಿದೆ, ಪರಮಾತ್ಮನ ಧರ್ಮವೇ ಆಗಿದೆ ಎಂಬುದಾಗಿ ಆ ಅತೃತ್ವವನ್ನು ಪರಮಾತ್ಮನಲ್ಲಿ ಸಮನ್ವಯವನ್ನು ಮಾಡಿದ್ದಾರೆ. ಅದನಾದಿ ಕ್ರಿಯೆಯನ್ನು ಪರಮಾತ್ಮನಲ್ಲೇ ಸಮನ್ವಯವನ್ನು ಮಾಡಿದ್ದಾರೆ. ಇಲ್ಲಿ ಒಂದು ವಿಷಯವನ್ನು ತಿಳಿಯಬೇಕಾದದ್ದೇನು ಅಂದರೆ, ಯಾವ್ಯಾವ ಗುಣಗಳನ್ನು, ಧರ್ಮಗಳನ್ನು ಪರಮಾತ್ಮನಲ್ಲಿ ಸಮನ್ವಯ ಮಾಡ್ತಾರೋ ಅದೆಲ್ಲವೂ ಕೂಡ ಭಗವಂತನ ಲಕ್ಷಣ ಅಂತ ಆಗಿರ್ತದೆ. ಹೇಗೆ ಆಕಳಿಗೆ ಗೋಹೋ ಸಾಸ್ನಾವಿನತ್ವಂ ಲಕ್ಷಣ, ಹಾಗೆ ಭಗವಂತನಲ್ಲಿ ಸಮನ್ವಯವಾದಂತಹ ಎಲ್ಲ ಧರ್ಮಗಳು ಕೂಡ
ಭಗವಂತನ ಲಕ್ಷಣ ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಹೀಗಾಗಿ ಭಗವಂತನ ಲಕ್ಷಣವಾದರೂ ಸ್ವರೂಪಭೂತವಾದದ್ದು ಅಂತಲೂ ಕೂಡ ಹೇಳಿದ್ದಾರೆ. ಸ್ವರೂಪಭೂತವಾದ ಲಕ್ಷಣ, ಭಗವಂತನಿಂದ ಅತ್ಯಂತ ಅಭಿನ್ನವಾದಂತಹ ಲಕ್ಷಣ ಎಂಬುದಾಗಿ ಕೂಡ ಹೇಳಿದ್ದಾರೆ. ಯಾವುದೇ ಲಕ್ಷಣ ಇದ್ರೂ ಅದು ಭಿನ್ನವಾದದ್ದಲ್ಲ ಅಂತ. ಹೀಗಾಗಿ ಈಗ ಒಂದು ಪ್ರಶ್ನೆ ಬರ್ತದೆ, ಭಗವಂತನ ಕ್ರಿಯೆಯನ್ನು ಪರಮಾತ್ಮನಲ್ಲಿ ಅಂದರೆ ಅಧನಾದಿ ಕ್ರಿಯೆಯ ಸಮನ್ವಯವನ್ನು ಮಾಡಿದ್ದಾರೆ. ಹಾಗಾದರೆ ಅಧನಾದಿ ಕ್ರಿಯೆ ಅನ್ನೋದೇನಾಯಿತು ಅಂದರೆ ಭಗವಂತನ ಲಕ್ಷಣ ಅಂತಾಯಿತು. ಲಕ್ಷಣ ಅಂತಾದರೆ ಭಗವಂತನ ಸ್ವರೂಪಭೂತವಾದದ್ದು ಎಂಬುದಾಗಿ ಹೇಳದಂತೆ ಆಯಿತು. ಭಗವಂತನ ಸ್ವರೂಪಭೂತವಾದದ್ದು ಅಂತ ಹೇಳೋದು ಹೇಗೆ ಯುಕ್ತವಾಗ್ತದೆ? ಯಾಕೆ ಅಂದರೆ ಈ ಕ್ರಿಯೆ ಅನ್ನೋದು ಅನಿತ್ಯವಾದದ್ದು. ಭಗವಂತ ಏನು ನಿತ್ಯ. ಭಗವಂತ ಯಾಕೆ ನಿತ್ಯ ಅಂದರೆ ಜನ್ಮಾದ್ಯಸ್ಯ ಯತಃ. ಭಗವಂತ ಸಕಲ ಜಗಜ್ಜನ್ಮಾದಿ ಕಾರಣನಾಗಿದ್ದಾನೆ. ಆದ್ದರಿಂದ ಸಕಲ ಜಗಜ್ಜನ್ಮಾದಿ ಕಾರಣ ಆಗಬೇಕು ಅಂದರೆ ಅವನು ನಿತ್ಯನೇ ಆಗಬೇಕು. ಸ್ವಯಂ ತಾನು ಅನಿತ್ಯನಾದರೆ ಜಗತ್ತನ್ನು ಸೃಷ್ಟಿ ಮಾಡೋದು ಅಸಾಧ್ಯ. ಆದ್ದರಿಂದ ಅವನು ನಿತ್ಯ, ಆದರೆ ಅವನ ಕ್ರಿಯೆ ಇದು ಅನಿತ್ಯ. ಆದ್ದರಿಂದ ಭಗವಂತನಿಗೂ ಆ ಕ್ರಿಯೆಗೂ ಅಭೇದ ಹೇಳೋದು ಹೇಗೆ ಅನ್ನುವ ಸಮಸ್ಯೆ ಬರ್ತದೆ. ಆದ್ದರಿಂದ ಶ್ರೀಮದಾಚಾರ್ಯರ ಮಾತಿಗೆ ವಿರೋಧ ಅನ್ನೋದು ಆ ಮುಂದಿನ ಅತೃತ್ವಾಧಿಕರಣದಲ್ಲಿ ಹೇಳುವ ಮಾತಿಗೆ ಬರುತ್ತದೆ. ಆದ್ದರಿಂದ ಇದನ್ನು ಹೇಗೆ ಕೂಡಿಸೋದು ಅಂತಂದರೆ ಆಗ ಹೇಳ್ತಾರೆ, ನೋಡ್ರಿ, ಭಗವಂತನ ಕ್ರಿಯೆ ಆ ಸಂಹಾರಾದಿ ಕ್ರಿಯೆಗಳು ಕೂಡ ನಿತ್ಯವೇ ಆಗಿದೆ. ಒಂದು ಅನಿತ್ಯ ಒಂದು ನಿತ್ಯ ಅಂತಾದರೆ ಅಭೇದ ಹೇಗೆ ಅನ್ನುವ ಪ್ರಶ್ನೆ ಬರಬೇಕು. ಆದರೆ ಆ ಕ್ರಿಯೆಯೂ ಕೂಡ ನಿತ್ಯವೇ ಆಗಿದೆ ಅಂತ. ಸಮಸ್ಯೆ ಏನು? ನಾವೇನು ಪ್ರತ್ಯಕ್ಷವಾಗಿ ಕ್ರಿಯೆಗಳನ್ನು ನೋಡ್ತೀವಿ, ಆ ಕ್ರಿಯೆಗಳಾದರೂ ಅನಿತ್ಯ. ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ಅದು ನಷ್ಟವಾಗತ್ತೆ. ಆ ಸಂಪ್ರತಿಪನ್ನವಾದ ಕ್ರಿಯೆಯನ್ನು ನೋಡಿ ಭಗವಂತನ ಕ್ರಿಯೆಯೂ ಅನಿತ್ಯ ಅನ್ನುವ ಭಾವನೆ ನಮಗೆ ಬರ್ತದೆ. ಆ ರೀತಿ ಅನುಮಾನ ಮಾಡ್ಕೋತೀವಿ. ಈಶ್ವರ ಕ್ರಿಯಾ ಅನಿತ್ಯ ಕ್ರಿಯಾತ್ವ ಸಂಪ್ರತಿಪನ್ನ ಕ್ರಿಯಾವತ ಎಂಬುದಾಗಿ ಅದೊಂದು ಸಮಸ್ಯೆ. ಇನ್ನೊಂದು ಏನು ಅಂತಂದರೆ ಅನೇಕ ಬಾಧಕಗಳುಂಟು. ಈಗ ಭಗವಂತನ ಸೃಷ್ಟಿಕ್ರಿಯೆ ಇದು ನಿತ್ಯ ಆದರೆ ಆ ಸಂಹಾರ ಕಾಲದಲ್ಲೂ ಕೂಡ ಆ ಸೃಷ್ಟಿಕ್ರಿಯೆ ಇದೆ ಅಂತಾಯಿತು. ಅಂದಮೇಲೆ ಶ್ರುತಿ ಸ ಇದಂ ಸರ್ವಮಸೃಜತ ಅಂತಷ್ಟೇ ಹೇಳದಂತೆ ಸಮಹರಚ್ಚ, ಸಂಹಾರನೂ ಕೂಡ ಮಾಡ್ದ, ಸಂಹಾರ ಕ್ರಿಯೆನೂ ಆಯಿತು, ಸೃಷ್ಟಿಕಾಲದಲ್ಲೇ ಸಂಹಾರ ಕ್ರಿಯೆನೂ ಆಯಿತು ಅಂತ ಆಗ್ತದೆ. ಶ್ರುತಿಯಲ್ಲಿ ಹಾಗೆ ತೋರಬೇಕು. ಅಷ್ಟೇ ಅಲ್ಲ, ಘಟಪಟಾದಿಗಳ ಎಲ್ಲ ವಸ್ತುಗಳ ಉತ್ಪತ್ತಿ ನಾಶಗಳು ಒಮ್ಮೆಲೆ ಆಗಬೇಕು, ಯುಗಪತ್ ಒಮ್ಮೆಲೆ ಆಗಬೇಕು ಅನ್ನುವಂತಹ ಆಪತ್ತಿ ಬರ್ತದೆ. ಈ ಕ್ರಿಯೆ ಇದು ಸಂಯೋಗ ವಿಭಾಗಗಳನ್ನು ಹುಟ್ಟಿಸ್ತದೆ. ಒಂದು ಕ್ರಿಯೆಯಿಂದ ನಾವು ಈ ಒಂದು ಕ್ರಿಯೆ ಆದಾನ ಕ್ರಿಯೆ ಅನ್ನೋದರಿಂದ ಈ ಪೀಠದಿಂದ ಈ ಪುಸ್ತಕಕ್ಕೆ ವಿಭಾಗ ಆಯಿತು, ಉತ್ತರ ದೇಶ ಸಂಯೋಗ ಆಯಿತು. ಹೀಗೆ ಕ್ರಿಯೆ ಅನ್ನೋದು ಸಂಯೋಗ ವಿಭಾಗವನ್ನು ಹುಟ್ಟಿಸುವಂತಹ ಒಂದು ವಸ್ತು. ಹೀಗಾಗಿ ಅದು ಕ್ರಿಯೆಗೆ ಇನ್ನೊಂದು ಅಪೇಕ್ಷೆ ಇಲ್ಲ, ಸಂಯೋಗವನ್ನು ಹುಟ್ಟಿಸೋದಕ್ಕೆ ಬೇರೆ ಕಾರಣದ ಅಪೇಕ್ಷೆ ಇಲ್ಲ. ಆದ್ದರಿಂದ ದೇವರ ಕ್ರಿಯೆ ನಿತ್ಯ ಅನ್ನೋದಾದರೆ ಸಂಯೋಗ ವಿಭಾಗಗಳು ನಿರಂತರ ಹುಟ್ಟುತ್ತಾ ಇರಬೇಕು ಅನ್ನೋ ಆಪತ್ತಿ ಬರ್ತದೆ. ಇಷ್ಟೆಲ್ಲ ಬಾಧಕ ಇರುವಾಗ ಕ್ರಿಯೆಯನ್ನು ನಿತ್ಯ ಅಂತ ಹೇಗೆ ಹೇಳ್ತೀರಿ ಅಂದರೆ ಅದಕ್ಕೆ ಶ್ರೀಮದಾಚಾರ್ಯರು ಉತ್ತರ ಕೊಟ್ಟರು, ಕ್ರಿಯಾ ಶಕ್ತ್ಯಾತ್ಮನ ಸ್ಥಿರ ಅಂತ. ಶಕ್ತ್ಯಾತ್ಮನ ಸ್ಥಿರ ಅಂತ ಕ್ರಿಯಾರೂಪವಾದಂತಹ ಧರ್ಮ ಇದು ನಿತ್ಯ, ಶಕ್ತ್ಯಾತ್ಮನ ನಿತ್ಯ ಅಂತ. ಅಂದರೆ ಕ್ರಿಯೆಯಲ್ಲಿ ಶಕ್ತ್ಯಾತ್ಮಕತ್ವ ಅನ್ನುವಂತಹ ಒಂದು ಧರ್ಮ ಇದೆ, ವ್ಯಕ್ತ್ಯಾತ್ಮಕತ್ವ ಅನ್ನುವಂತಹ ಒಂದು ಧರ್ಮ ಇದೆ. ಕೆಲವು ಕಡೆ ಶಕ್ತ್ಯಾತ್ಮಕತ್ವ, ಕೆಲವು ಕಡೆ ವ್ಯಕ್ತ್ಯಾತ್ಮಕತ್ವ ಅಂತ. ಹೀಗಾಗಿ ಶಕ್ತಿರೂಪೇಣ ಅದು ನಿತ್ಯ, ವ್ಯಕ್ತಿರೂಪೇಣ ಅದು ವ್ಯವಹಾರಕ್ಕೆ ವಿಷಯ. ಶ್ರುತಿಯಲ್ಲಿ ಸೃಜತಿ ಅಂತ ಏನು ವ್ಯವಹಾರ ಮಾಡ್ತಾರೆ, ಆ ಸೃಜತಿ ಅನ್ನುವ ವ್ಯವಹಾರಕ್ಕೆ ವಿಷಯವಾದದ್ದು ವ್ಯಕ್ತ್ಯಾತ್ಮಕವಾದ ಕ್ರಿಯೆ. ಆದ್ದರಿಂದ ಏನು ಸಮಸ್ಯೆ ಇಲ್ಲ. ಬಾಧಕಗಳನ್ನು ಹೇಳಿದ್ರಲ್ಲ, ಏನು ಬಾಧಕ? 3 ಬಾಧಕ. ಒಂದನೇ ಬಾಧಕ ಏನು ಅಂದರೆ ಸೃಷ್ಟಿಕಾಲದಲ್ಲಿ ಸಂಹಾರ ಕ್ರಿಯೆ ಇತ್ತು ಅಂದರೆ
ಆಗ ಸಂಹಾರ ಆಗಬೇಕು ಅಂತ ಸಮಸ್ಯೆ ಇಲ್ಲ. ಯಾಕೆ ಅಂದರೆ ಸೃಷ್ಟಿಕಾಲದಲ್ಲಿಯೂ ಸಂಹಾರ ಕ್ರಿಯೆ ಇದೆ, ಶಕ್ತಿ ರೂಪೇಣ ಇದೆ, ವ್ಯಕ್ತಿ ರೂಪೇಣ ಇಲ್ಲ. ವ್ಯಕ್ತಿ ರೂಪೇಣ ಯಾವಾಗ ಕ್ರಿಯೆ ಇರುತ್ತೋ ಹಾಗೆ ಅದು ಕಾರ್ಯವನ್ನು ಹುಟ್ಟಿಸುತ್ತೆ. ಸಂಹಾರ ಅನ್ನುವಂತಹ, ನಾಶ ಅನ್ನುವಂತಹ ಕಾರ್ಯವನ್ನು ಹುಟ್ಟಿಸೋದು ಆವಾಗಲೇ. ಆದ್ದರಿಂದ ಸಮಸ್ಯೆ ಇಲ್ಲ ಅಂತ. ಮತ್ತೆ ಸಂಯೋಗ ವಿಭಾಗಗಳ ಸಾತತ್ಯ, ಯಾವಾಗಲೂ ಸಂಯೋಗ ವಿಭಾಗಗಳ ಹುಟ್ಟುತ್ತಿರಲಿ ಅಂದರೆ ಅದು ಕೂಡ ಸಮಸ್ಯೆ ಇಲ್ಲ. ಯಾಕೆ? ವ್ಯಕ್ತಿ ರೂಪೇಣ ಯಾವಾಗ ಕ್ರಿಯೆ ಇರುತ್ತೋ ಆವಾಗ ಸಂಯೋಗ ವಿಭಾಗಗಳನ್ನು ಹುಟ್ಟಿಸುತ್ತೆ ಅಂತ. ಇದು ಎರಡನೇದು. ಇನ್ನೊಂದು ಮೂರನೇದು ಘಟೋತ್ಪತ್ತಿ, ಘಟ ಉತ್ಪತ್ತಿ ನಾಶಗಳು ಒಮ್ಮೆಲೆ ಆಗಬೇಕು ಅನ್ನೋ ಸಮಸ್ಯೆನೂ ಇಲ್ಲ. ಯಾಕೆ ಅಂದರೆ ವ್ಯಕ್ತಿ ರೂಪೇಣ ಇಲ್ಲ ಅಂತ. ಇಷ್ಟು ವಿಷಯಗಳನ್ನು ಹೇಳಿದರು. ಈಗ ಬರುವ ಪ್ರಶ್ನೆ ಏನು ಅಂದರೆ, ಸರಿ, ಶಕ್ತಿ ರೂಪೇಣ ಕ್ರಿಯಾ ವ್ಯಕ್ತಿ ರೂಪೇಣ ಕ್ರಿಯಾ ಅಂದ್ರಲ್ಲ, ಈ ಶಕ್ತಿ ಅಂದರೆ ಏನು, ವ್ಯಕ್ತಿ ಅಂದರೆ ಏನು ಅನ್ನುವಂತಹ ವಿಚಾರ ಬರ್ತದೆ. ಶಕ್ತಿ ಅಂದ್ರೆ ಏನು, ವ್ಯಕ್ತಿ ಅಂದ್ರೆ ಏನು ಅಂತ. ಅದಕ್ಕೆ ಅನೇಕ ವ್ಯಾಖ್ಯಾನಕಾರರು, ಅನೇಕ ಜ್ಞಾನಿಗಳು ಅದರ ಬಗ್ಗೆ ವಿಷಯವನ್ನು ಹೇಳಿದ್ದಾರೆ, ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಅಂದರೆ ಬೇರೆಯವರ ಅಭಿಪ್ರಾಯವನ್ನು ಹೇಳಿ ಅನಂತರದಲ್ಲಿ ಅಂದರೆ ಒಟ್ಟು ಈ ಸತ್ಯರತ್ನಮಾಲಾ ಅನ್ನುವಂತಹ ಗ್ರಂಥದಲ್ಲಿ ಸುಧಾ ಅನ್ನುವಂತಹ ಶ್ರೀಮನ್ಯಾಯ ಸುಧಾದಲ್ಲಿ ಟೀಕಾಕೃತ ಅವರು ಅವಸ್ಥಾ ವಿಶೇಷ ವ್ಯಕ್ತಿ ಅಂತ ಹೇಳಿದ್ದಾರೆ. ಅದನ್ನು ಇಟ್ಕೊಂಡು ಏನು ಅವರು ಒಂದು ಸಿದ್ಧಾಂತವನ್ನು ಮಾಡಿದ್ದಾರೆ, ಅದನ್ನು ನಾವು ತಿಳಿಯೋಣ. ಶಕ್ತಿ ಅಂದರೆ ಕಾರ್ಯಜನಕವಾದಂತಹ ಶರೀರ ಬಲ. ಶರೀರದಲ್ಲಿ ನಮಗೇನು, ಶರೀರದಲ್ಲಿ ನಮ್ಮ ಬಲ ಇದೆ, ಆ ಬಲವನ್ನೇ ಶಕ್ತಿ ಅಂತ ಕರೀತಾರೆ. ಇದು ಪ್ರಸಿದ್ಧ. ಶಕ್ತಿ ಅಂದರೆ ಶಕ್ತಿ, ಬಲ, ಶರೀರ ಬಲ, ಕಾರ್ಯಜನಕವಾದಂತಹ ಶರೀರ ಬಲ, ಇದನ್ನೇ ಶಕ್ತಿ ಅಂತ ಕರೀತಾರೆ. ವ್ಯಕ್ತಿ ಅಂದರೆ ಏನು ಅಂದರೆ ತಜ್ಜನ್ಯವಾದ ಪರಿಸ್ಪಂದ. ಹೀಗೇನು ನಮಗೆ ಕಾಣಿಸ್ತದೆ ಅಂದರೆ ಇಂಗ್ಲೀಷಲ್ಲಿ ಹೇಳೋದಾದರೆ ಆಕ್ಷನ್. ಆ ಆಕ್ಷನ್ ಅನ್ನೋದಕ್ಕೆ ಪರಿಸ್ಪಂದ ಅಂತ. ಪರಿಸ್ಪಂದ ಅನ್ನೋದು ಆಕ್ಷನ್ ಅಂತ ಅರ್ಥ. ಈ ಆಕ್ಷನ್ ಅನ್ನೋದೇನಿದೆಯಲ್ಲ, ಪರಿಸ್ಪಂದ ಅನ್ನೋದೇನಿದೆಯಲ್ಲ, ಇದು ವ್ಯಕ್ತಿ ಶಬ್ದದ ಅರ್ಥ. ಇದು ಆ ಪರಿಸ್ಪಂದ ಯಾವಾಗ ಆಗತ್ತೆ? ಬಲ ಇದ್ರೆ, ಶರೀರದ ಬಲ ಇದ್ರೆ, ಶರೀರದ ಬಲದಿಂದ ಪರಿಸ್ಪಂದ ಅನ್ನೋದು ಆಗತ್ತೆ. ಅದೇ ವ್ಯಕ್ತಿ ಶಬ್ದದ ಅರ್ಥ ಅಂತ. ಈಗ ನೋಡ್ರಿ, ಈಗ ಯಾವ ಸಮಸ್ಯೆನೂ ಇಲ್ಲ. ಅಂದರೆ ಶಕ್ತ್ಯಾತ್ಮನ ನಿತ್ಯ ಅಂದರೆ ಪರಮಾತ್ಮನಲ್ಲಿ ಬಲ ಯಾವಾಗಲೂ ಇದೆ, ಪರಿಸ್ಪಂದ ಕೆಲವು ಕಾಲದಲ್ಲಿ ಅಷ್ಟೇ ಇದೆ. ಸೃಷ್ಟಿಕಾಲದಲ್ಲಿ ಸಂಹಾರ ಕ್ರಿಯೆಯೂ ಇದೆ ಅನ್ನೋದಕ್ಕೆ ಅರ್ಥ ಏನು? ಶಕ್ತ್ಯಾತ್ಮನ ಇದೆ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಸಂಹಾರ ಮಾಡಲಿಕ್ಕೆ ಬೇಕಾದಂತಹ ಬಲ ಇದೆ ಅಂತ ಅರ್ಥ. ಅದು ಸೃಷ್ಟಿಕಾಲದಲ್ಲಿ ಇಲ್ಲ, ಪರಮಾತ್ಮನಿಗೆ ಇದ್ದೇ ಇದೆ. ಆದ್ದರಿಂದ ನಿತ್ಯ ಅಂತ ಹೇಳಿದ್ರೆ ಯಾವ ಸಮಸ್ಯೆಯೂ ಇಲ್ಲ. ಇದು ಒಬ್ಬರ ಅಭಿಪ್ರಾಯ. ಇನ್ನೊಬ್ಬರ ಅಭಿಪ್ರಾಯ ಏನು ಅಂದರೆ, ಶಕ್ತಿ ಅಂತಂದ್ರೆ ನಿರ್ವಿಷೇಕ ಪರಿಸ್ಪಂದ ಶಕ್ತಿ ಅಂತ. ನಿರ್ವಿಷೇಕ ಪರಿಸ್ಪಂದ ಶಕ್ತಿ ಅಂದರೆ ಏನು ಅಂದರೆ, ಈಗ ಒಂದು ಛೇದನ ಕ್ರಿಯೆಯನ್ನು ಉದಾಹರಣೆಯಾಗಿ ತಗೋಣ. ಛೇದನ ಕ್ರಿಯೆ, ಹರಿಯುವಂತಹ ಕ್ರಿಯೆ. ದೇವರು ಏನು ಮಾಡ್ತಿರ್ತಾನೆ ಅಂತಂದರೆ ಯಾವಾಗಲೂ ಈಗ ಛೇದನ ಮಾಡ್ತಾನೆ ಇರ್ತಾನಂತೆ. ಉದಾಹರಣೆಗೆ ಹೇಳ್ತೀನಿ, ಯಾವಾಗಲೂ ಛೇದನ ಮಾಡ್ತಾನೆ ಇರ್ತಾನೆ. ಆದರೆ ಇಲ್ಲಿ ವಿಷಯನೇ ಇಲ್ಲ. ಛೇದನ ಕ್ರಿಯೆ ನಡೀತಾ ಇದೆ, ಆದರೆ ವಿಷಯ ಏನೂ ಇಲ್ಲ. ನಿರ್ವಿಷೇಕ ಪರಿಸ್ಪಂದ ಅಂದರೆ ಇದು. ನಿರ್ವಿಷೇಕ ಪರಿಸ್ಪಂದವನ್ನು ಶಕ್ತಿ ಅಂತ. ಹೀಗೆ ಪರಮಾತ್ಮನ ಎಲ್ಲ ಕ್ರಿಯೆಗಳು ನಿರ್ವಿಷೇಕವಾಗಿ ಇರ್ತದೆ. ಶಕ್ತ್ಯಾತ್ಮನ ಇರೋದು ಅನ್ನೋದಕ್ಕೆ ಅದೇ ಅರ್ಥ. ವ್ಯಕ್ತಿ ಅಂದರೆ ಏನು ಅಂದರೆ ವಿಷಯ ಲಾಭಾನಂತರಂ. ವಿಷಯ ಲಾಭ ಆದಮೇಲೆ ಅದೇನು ಫಲಪರ್ಯವಸಾನ ಆಗ್ತದೆ ನೋಡ್ರಿ, ಅದನ್ನು ವ್ಯಕ್ತಿ ಅಂತ. ಹಾಗೆ ಸವಿಷೇಕ ಪರಿಸ್ಪಂದ. ಈಗ ಹೀಗೆ ಮಾಡ್ತಾ ಇದ್ದಾಗ ಇಲ್ಲಿ ನನ್ನ ಕೈ ಹತ್ರ ಒಂದು ಪೇಪರ್ ಬಂತು. ಪೇಪರ್ ಬಂದರೆ ವಿಷಯ ಲಾಭ ಆಯಿತು. ವಿಷಯ ಲಾಭ ಆದರೆ ಅಲ್ಲಿ ಛೇದನ ಕ್ರಿಯೆ ಉಂಟಾಯಿತು, ಅದರ ದುರ್ವಿಭಾವ ಅನ್ನೋದಾಯಿತು. ಹೀಗಾಗಿ ವಿಷಯ ಲಾಭ ಆಗೋ ತನಕ
ಆ ಛೇದನ ಕ್ರಿಯೆ ಇತ್ತು, ಪರಿಸ್ಪಂದನೆ ಇತ್ತು, ವಿಷಯ ಲಾಭ ಇಲ್ಲ, ಅದರಿಂದ ಕಾರ್ಯ ಇಲ್ಲ. ಈಗ ಸಂಹಾರ ಯಾಕಾಗಲಿಲ್ಲ? ಸೃಷ್ಟಿಕಾಲದಲ್ಲಿಯೂ ಕೂಡ ಸಂಹಾರ ಕ್ರಿಯೆ ಇದೆ, ಪರಮಾತ್ಮನ ಸಂಹಾರ ಕ್ರಿಯೆ ಇದೆ. ಮತ್ತು ಹಾಗಾದರೆ ಮತ್ತು ಘಟಾದಿ ಪದಾರ್ಥಗಳ ನಾಶ ಆಗಬೇಕಾಗಿತ್ತಲ್ಲ. ಯಾಕೆ ಅಂದರೆ ಪರಮಾತ್ಮನಿಗೆ ಘಟಾದಿ ಪದಾರ್ಥಗಳ ಪ್ರಾಪ್ತಿ ಆಗಿರಲಿಲ್ಲ. ಅಂದರೆ ಪರಮಾತ್ಮ ಸರ್ವತ್ರ ವ್ಯಾಪ್ತ ಅಂದಮೇಲೆ ನಮ್ಮಂಥವ್ರಿಗಾದರೆ ವಿಷಯ ಲಾಭ ಆಗಿಲ್ಲ, ವಿಷಯ ಪ್ರಾಪ್ತಿ ಆಗಿಲ್ಲ ಅಂತ ಅನ್ಬೋದು. ಪರಮಾತ್ಮ ಸರ್ವತ್ರ ವ್ಯಾಪ್ತ ಅಂದಮೇಲೆ ಅವನಿಗೆ ವಿಷಯ ಲಾಭ ಆಗಿಲ್ಲ ಅನ್ನೋದು ಅಪರಿಪೂರ್ಣತೆ ಆಯ್ತಲ್ಲ. ಅಂದರೆ ವಿಷಯ ಅಂದರೆ ಯಾವುದಿಲ್ಲ, ವಿಷಯ ಸಂಹಾರ ಕ್ರಿಯೆಗೆ ವಿಷಯವಾದದ್ದು ತತ್ಕಾಲೀನವಾದ ತದ್ದೇಶೀಯವಾದ ವಿಷಯ. ಈಗ ಸೃಷ್ಟಿಕಾಲದಲ್ಲಿ ಪರಮಾತ್ಮನ ಹತ್ರ ಇರೋದು, ಪರಮಾತ್ಮನ ಸಂಬದ್ಧವಾದ ಘಟಾದಿಗಳು ಸಂಹಾರಕಾಲೀನವಾದ ಘಟ ಅಲ್ಲ, ಅದು ಸೃಷ್ಟಿಕಾಲೀನ ಘಟ. ಆದ್ದರಿಂದ ಸಮಸ್ಯೆ ಇಲ್ಲ ಅಂತ ಇದೊಂದು ಅಭಿಪ್ರಾಯ. ಇನ್ನು ಸುಧಾವಾಕ್ಯವನ್ನು ನೋಡಿದಾಗ ತತಃ ಅತೀಂದ್ರಿಯಮೇವ ಘಟಾಧಿಕಾರಣತ್ವಂ ಮೃದಾದೀನಾಂ ಅಭ್ಯುಪಗಮನೀಯಂ. ಅತೀಂದ್ರಿಯವಾದಂತಹ ಘಟಾಧಿಕಾರಣತ್ವವನ್ನು ಮೃದಾದಿಗಳಿಗೆ ಒಪ್ಪಬೇಕು, ಅದನ್ನೇ ಶಕ್ತಿ ಅಂತ ಶಕ್ತಿವಾದಿಗಳು, ಯಾರು ಶಕ್ತಿಯನ್ನು ಅಂಗೀಕಾರ ಮಾಡ್ತಾರೋ ಆ ಶಕ್ತಿವಾದಿಗಳು ಅದನ್ನೇ ಶಕ್ತಿ ಅಂತ ಅಂಗೀಕಾರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗಾದರೆ ಏನಾಯಿತು ಅಂದರೆ, ಶಕ್ತಿ ಅಂದರೆ ಅತೀಂದ್ರಿಯವಾದ ಒಂದು ಧರ್ಮ ವಿಶೇಷ. ಅಂದರೆ ಆ ಟೀಕಾಕೃತ್ಪಾದರ ಆ ವಾಕ್ಯಕ್ಕೆ ಅನುಸಾರವಾಗಿ ನೋಡೋದಾದರೆ ಶಕ್ತಿ ಅಂತಂದರೆ ಅತೀಂದ್ರಿಯವಾದಂತಹ ಒಂದು ಧರ್ಮ ವಿಶೇಷವೇ ಶಕ್ತಿ ಅಂತ. ಹಾಗಾಗಿ ಏಕಾದೃಶವಾದಂತಹ ಶಕ್ತಿ ಇದು ನಿತ್ಯ, ವ್ಯಕ್ತಿ ಅಂತನ್ನೋದು ಅನಿತ್ಯ ಅಲ್ಲ, ವ್ಯಕ್ತಿ ಅಂತನ್ನೋದು ವ್ಯವಹಾರಾಲಂಬನವಾದದ್ದು ಅಂತ ಇಷ್ಟು ಹೇಳಿದರು. ಸರಿ, ಈ ಶಕ್ತಿ ವ್ಯಕ್ತಿ ಇದನ್ನು ನಿತ್ಯ ಅಂತ ಮಾಡಿದರು ನೀವು. ಕ್ರಿಯೆ ನಿತ್ಯ ಅಂತೆಲ್ಲ ಹೇಳ್ದಂಗಾಯ್ತು. ಕ್ರಿಯಾಕ್ಕೇನು ಬಂದಂಗಾಯ್ತು ಅಂದರೆ ಕ್ರಿಯೆ ಬೇರೆ ಅಲ್ಲ, ಶಕ್ತಿ ಬೇರೆ ಅಲ್ಲ, ಕ್ರಿಯೆನೇ ಶಕ್ತಿ ಅಂತ. ಅದಕ್ಕೆ ಒಂದು 2-3 ಉದಾಹರಣೆಗಳನ್ನು ಕೊಡ್ತಾರೆ. ಈ ಜ್ಞಾನ ಇದೆ, ಜ್ಞಾನಕ್ಕೆ ಅರ್ಥವಿಷಯೀಕರಣ ಶಕ್ತಿ ಅನ್ನೋದಿದೆ, ಅರ್ಥವಿಷಯೀಕರಣ ಶಕ್ತಿ ಇದೆ. ಒಬ್ಬ ದೊಡ್ಡ ವಿದ್ವಾಂಸರು, ಆ ವಿದ್ವಾಂಸರು ಮಲಗಿರ್ತಾರೆ. ಮಲಗಿದಾಗ ಎಲ್ಲರೂ ಕೂಡ ವ್ಯವಹಾರ ಮಾಡೋದುಂಟು. ಒಬ್ಬ ಅಥವಾ ಇನ್ನೊಬ್ಬ ಬಲಿಷ್ಠ ಇರ್ತಾನೆ, ಭಾರೀ ಬಲಿಷ್ಠನಾದಂತಹ ವ್ಯಕ್ತಿ, ಅವನು ಮಲಗಿರ್ತಾನೆ. ಮಲಗಿದಾಗ ಮಾತಾಡ್ಕೋತಾರೆ, ಸುಪ್ತೋಯಂ ಬಲವಾನ್ ವಿದ್ವಾನ್ ಅಂತ. ಬಲವಾನ್ ಸುಪ್ತ, ವಿದ್ವಾನ್ ಸುಪ್ತ ಎಂಬುದಾಗಿ ವ್ಯವಹಾರವನ್ನು ಮಾಡ್ತಾರೆ. ಅಂದರೆ ಮಲಗಿದಾಗ ಅವನಲ್ಲಿ ಜ್ಞಾನ ಅನ್ನುವ ಕ್ರಿಯೆ ಇದೆಯಾ? ಮಲಗಿದಾಗ ಬಲ ಇದೆಯಾ? ಇದೆ, ಶಕ್ತಿ ರೂಪೇಣ ಇದೆ. ಜ್ಞಾನ ಅನ್ನೋದು ಶಕ್ತಿ ರೂಪೇಣ ಇದೆ. ಹಾಗಾದರೆ ಶಕ್ತಿ ರೂಪೇಣ ಇದ್ದಾಗಲೂ ಕೂಡ ವ್ಯವಹಾರ ಏನು ಮಾಡ್ತೀವಿ? ಜ್ಞಾನ ಇದೆ ಅಂತ ವ್ಯವಹಾರ ಮಾಡ್ತೀವಿ, ಬಲ ಇದೆ ಅಂತ ವ್ಯವಹಾರ ಮಾಡ್ತೀವಿ. ಹಾಗಾದರೆ ಶಕ್ತಿ ಬೇರೆ ಅಲ್ಲ, ಜ್ಞಾನ ಬೇರೆ ಅಲ್ಲ ಅಂತ ತಿಳಿದು ಬರ್ತದೆ. ಈಗ ಅಗ್ನಿ ಇದೆ, ಅಗ್ನಿಗೆ ಸ್ಫೋಟಾಧಿಕಾರಿಗಳನ್ನು ತಾಪ ಮಾಡುವಂತಹ ಶಕ್ತಿ ಇದೆ. ಅದು ಅಗ್ನಿ ಸ್ವರೂಪಭೂತವಾದಂತಹದ್ದು. ಕಾಷ್ಠಾದಿಗಳು ನಾವು ಹಾಕಿದಾಗ ಅದರಲ್ಲಿ ಕಾರ್ಯಜನನ ಶಕ್ತಿ, ಅಂದರೆ ಕಾರ್ಯಜನನ ಅನ್ನೋದು ಆವಾಗ ಆಗ್ತದೆ. ಅಗ್ನಿ ಸ್ವರೂಪಭೂತವಾದಂತಹ ಶಕ್ತಿನೇ. ಅದೇ ರೀತಿಯಾಗಿ ದೊಡ್ಡ ದೊಡ್ಡ ವಿದ್ವಾಂಸರಿಗೆ ವ್ಯಾಖ್ಯಾನ ಶಕ್ತಿ ಇರ್ತದೆ, ವ್ಯಾಖ್ಯಾನವನ್ನು ಮಾಡುವಂತಹ ಶಕ್ತಿ. ಆದರೆ ಅವರು ವ್ಯವಹಾರ ಮಾಡೋದೇನು ಅಂತಂದರೆ, ನನಗೀಗ ಶಿಷ್ಯರು ಎಲ್ಲರೂ ಅನೇಕ ಜನ ಶಿಷ್ಯಾದಿ ಸಹಕಾರಿ ಸಮಾಧಾನ ಇದ್ದಾಗ ನಾನು ವ್ಯಾಖ್ಯಾನ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಶಕ್ತಿ ಅಂತನ್ನೋದು ಇದ್ದೇ ಇರ್ತದೆ.
ನಿತ್ಯದಲ್ಲಿ ಇದ್ದೇ ಇರ್ತದೆ. ಅದು ಸಹಕಾರಿಗಳು ಬಂದಾಗ ಅದು ವ್ಯಕ್ತವಾಗ್ತದೆ. ಹೇಗೋ ಹಾಗೇನೆ ಪರಮಾತ್ಮನ ಈ ಜಗತ್ಸರ್ಜನ, ನವನೀತ ಭಕ್ಷಣ, ಕೃಷ್ಣ ಪರಮಾತ್ಮನ ನವನೀತ ಭಕ್ಷಣ ಮಾಡಿದ, ಆ ನವನೀತ ಭಕ್ಷಣ, ರಾಮಚಂದ್ರನ ರಾವಣ ಹನನ, ಏತಾದೃಶ ಜಗತ್ಸರ್ಜನ, ನವನೀತ ಭಕ್ಷಣ, ರಾವಣ ಹನನಾದಿ ಪ್ರಯೋಜಕವಾದಂತಹ ಏನೊಂದು ಶಕ್ತಿ ವಿಶೇಷ ಇದೆಯೋ ಅದೇ ಆ ಪ್ರಯೋಜಕವಾದಂತಹ ಒಂದು ಧರ್ಮ ವಿಶೇಷ, ಅತೀಂದ್ರಿಯವಾದ ಧರ್ಮ ವಿಶೇಷವೇ ಶಕ್ತಿ. ಅದು ಯಾವಾಗ ಫಲಪರ್ಯವಸಾನವಾಗಿ ಕಾಣ್ತದೋ, ಫಲವಾಗಿ ಕಾಣ್ತದೋ ಅದು ಆವಾಗ ವ್ಯಕ್ತಿ, ಅದೇ ವ್ಯಕ್ತಿ ಅಂತ ಹೀಗೆ ಹೇಳೋದ್ರಿಂದ ಯಾವ ಸಮಸ್ಯೆಯೂ ಕೂಡ ಇಲ್ಲ. ಇನ್ನು ಅನೇಕ ಪ್ರಶ್ನೆ ಬರ್ತದೆ. ಏನು ಅಂದರೆ, ನೀವು ಜ್ಞಾನನೇ ಶಕ್ತಿ ಅಂತಂದ್ರಿ, ಟೀಕಾಕೃತ್ಪಾದರು ಹೇಳ್ತಾರೆ ಅತೀಂದ್ರಿಯ ಶಕ್ತಿ ಅನ್ನೋದು ಅತೀಂದ್ರಿಯ ಅಂತ. ಆ ಜ್ಞಾನ ಇದು ಐಂದ್ರಿಯಕ. ಜ್ಞಾನ ಸ್ವರೂಪಭೂತವಾದದ್ದು ಶಕ್ತಿ ಅನ್ನೋದಾದರೆ ಜ್ಞಾನ ಇದು ಐಂದ್ರಿಯಕ, ಶಕ್ತಿ ಇದು ಅತೀಂದ್ರಿಯ. ಏನು ಕೂಡಿಸೋದು ಅಂದರೆ ವಿಶೇಷ ಬಲಾತ್. ಅಂದರೆ ನಾವು ಜ್ಞಾನದಿಂದ ನಿರ್ವಿಶೇಷ ಭಿನ್ನ ಶಕ್ತಿ ಅಂತ ಹೇಳಿಲ್ಲ, ಜ್ಞಾನದಿಂದ ಸವಿಶೇಷ ಭಿನ್ನವಾದದ್ದು. ಜ್ಞಾನ ಇದು ಐಂದ್ರಿಯಕ ಹೌದು, ಶಕ್ತಿ ಇದು ಅತೀಂದ್ರಿಯ. ಯಾಕೆ? ವಿಶೇಷ ಬಲ. ಅಂದರೆ ಇದು ಕೂಡಿಸುವ ಹೀಗೆ ಎಲ್ಲಾದರೂ ಕಂಡಿದೆಯಾ ಅಂದರೆ ಕಂಡಿದೆ. ಈ ಘಟದಲ್ಲಿ ಗುರುತ್ವ ಇದೆ. ಗುರುತ್ವ ಅನ್ನೋ ಧರ್ಮ ಇದು ಅತೀಂದ್ರಿಯ, ಗುರುತ್ವ ಅನ್ನೋ ಗುಣ ಅತೀಂದ್ರಿಯ. ಘಟ ಇದು ಐಂದ್ರಿಯಕ. ಘಟದಲ್ಲಿ ಇರುವ ಗುರುತ್ವ ಇದು ಅಯಾವದ್ರವ್ಯ ಭಾವಿ ಆದದ್ದರಿಂದ ಯಾವದ್ರವ್ಯ ಆದದ್ದರಿಂದ ಅದರಲ್ಲಿ ಅತ್ಯಂತ ಭೇದವೇ ಉಂಟು. ಘಟದಿಂದ ಅತ್ಯಂತ ಭೇದವೇ ಉಂಟು ಯಾವುದಕ್ಕೆ? ಗುರುತ್ವಕ್ಕೆ. ಆದರೂ ಗುರುತ್ವ ಅತೀಂದ್ರಿಯ, ಘಟ ಐಂದ್ರಿಯಕ. ಹೇಗೆ ಕೂಡಿಸ್ತೀರಿ? ವಿಶೇಷ ಬಲ, ಭೇದ ಪ್ರತಿನಿಧಿಯಾದಂತಹ ವಿಶೇಷ ಬಲದಿಂದ ಹೇಗೆ ಕೂಡಿಸ್ತೀವೋ ಹಾಗೆ ಜ್ಞಾನ ಸ್ವರೂಪಭೂತವಾದದ್ದೇ ಶಕ್ತಿ ಅಂತ ಹೇಳಿದರೂ ಕೂಡ ಏನು ಸಮಸ್ಯೆ ಇಲ್ಲ. ಅವಶ್ಯ ಹೌದು ಹೌದು ಅದನ್ನು ಶ್ರೀನಿವಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಕೇವಲ ದೇವರ ಕ್ರಿಯೆ ಅಷ್ಟೇ ನಿತ್ಯ ಅಲ್ಲ, ಜೀವರಾಶಿ ಜೀವರ ಕ್ರಿಯೆಯೂ ನಿತ್ಯ, ಜೀವರ ಕ್ರಿಯೆಯೂ ನಿತ್ಯ ಅಂತಲೇ ಹೇಳಿದ್ದಾರೆ. ಎಲ್ಲ ಕ್ರಿಯೆಗಳಲ್ಲ, ಕೆಲವು ಜ್ಞಾನಾದಿ ಕ್ರಿಯೆಗಳು ಜೀವನಲ್ಲಿಯೂ ಕೂಡ ನಿತ್ಯವಾದದ್ದು ಉಂಟು ಅಂತ ಹೇಳಿದ್ದಾರೆ. ಪ್ರಧಾನವಾಗಿ ಇಲ್ಲ ಅಲ್ಲ, ಅಲ್ಲಿ ಈಗ ಈ ಎಲ್ಲ ವ್ಯವಸ್ಥೆ ಮಾಡ್ತಾ ಇರೋದು ಯಾಕೆ ಅಂತಂದರೆ ಪ್ರಮಾಣ. ಜ್ಞಾನಂ ನಿತ್ಯಂ ಕ್ರಿಯಾ ನಿತ್ಯ ಬಲಂ ಶಕ್ತಿ ಪರಾತ್ಮನಃ ಅಂತ ಅಲ್ಲಿ ಸ್ಪಷ್ಟವಾಗಿ ಪ್ರಮಾಣ ಇರೋದ್ರಿಂದ ದೇವರ ಯಾವುದೇ ಕ್ರಿಯಾ ಅಂತ ಸಾಮಾನ್ಯ ಇದೆ. ಆಮೇಲೆ ದೇವರ ಯಾವುದೇ ಕ್ರಿಯೆ ಇರ್ಬೋದು ಅದು ನಿತ್ಯ. ಜ್ಞಾನಂ ನಿತ್ಯಂ ಕ್ರಿಯಾ ನಿತ್ಯ ಬಲಂ ಶಕ್ತಿ ಪರಾತ್ಮನಃ. ಆದ್ದರಿಂದ ಜೀವರಲ್ಲಿ ಎಲ್ಲಿ ಪ್ರಮಾಣ ಇದೆಯೋ ಜೀವರಲ್ಲಿರುವ ಕ್ರಿಯೆಗಳು ನಿತ್ಯ ಅಂತಲ್ಲಿ ಪ್ರಮಾಣ ಇರಬೇಕು. ಪ್ರಮಾಣವನ್ನು ಕೊಟ್ಟಿದ್ದಾರೆ ಶ್ರೀರಾಚಾರ್ಯರು. ಚೇತನೇ ಶಕ್ತಿರೂಪೇಣ ಗುಣಾದೇರ್ ಭಾವಯಿಷ್ಯತೆ ಸುಪ್ತೋಯಂ ಬಲವಾನ್ ವಿದ್ವಾನ್ ಇತ್ಯಾದಿ ವ್ಯವಹಾರತಃ ಅಂತ ಕೆಲವು ಗುಣಗಳನ್ನು, ಕೆಲವು ಕ್ರಿಯೆಗಳನ್ನು ನಿತ್ಯ ಅಂತ ಹೌದು. ಹೌದು ಅದಕ್ಕೆ ಶಕ್ತಿ ಅನುವ್ಯಾಖ್ಯಾನದಲ್ಲಿ ಶಕ್ತಿ ಸದ್ಭಾವಯೋಗತು ಕ್ರಿಯಾದಿನಿತ್ಯತಾಜ್ಞೇಯ ಅಂತ. ಶಕ್ತಿ ಸದ್ಭಾವಯೋಗತು ಅನ್ನುವಲ್ಲಿ ಸದ್ಭಾವ ಅನ್ನೋದಕ್ಕೆ ಮೊದಲಿಗೆ ನಿತ್ಯತ್ವ ಅಂತ ವ್ಯಾಖ್ಯಾನ ಮಾಡಿದ್ರು ಶ್ರೀರಾಚಾರ್ಯರು, ಟೀಕಾಕೃತ್ತಾದರು ಶ್ರೀನ್ಯಾಸದಲ್ಲಿ. ಆ ಶಕ್ತಿ ನಿತ್ಯ ಅಂತ ಆದರೆ ಕ್ರಿಯೆ ನಿತ್ಯ ಅಂತ ತಿಳ್ಕೊಳ್ರಿ ಅಂತ. ಜೀವರಾಶಿಗಳಲ್ಲೂ ಕೂಡ ಅದು ಎರಡನೇ ವ್ಯಾಖ್ಯಾನ ಏನು ಮಾಡ್ತಾರೆ ಅಂದರೆ ಸದ್ಭಾವ ಅನ್ನೋದಕ್ಕೆ ಯಾವದ್ರವ್ಯ ಭಾವಿನಿ ಅಂತ ಅರ್ಥ ಮಾಡ್ತಾರೆ. ಯಾವದ್ರವ್ಯ ಭಾವಿ ಶಕ್ತಿಯು ಯಾವದ್ರವ್ಯ ಭಾವಿ ಅಂತ ಆದರೆ ಕ್ರಿಯೆಯು ಕೂಡ ಯಾವದ್ರವ್ಯ ಭಾವಿ ಎಂಬುದಾಗಿ. ಅಂದರೆ ಆಚಾರ್ಯರು ಹೇಳಿದಂತೆ ನಮ್ಮ ಶರೀರ ಇದು ವಿನಾಶಿ ಆದ್ದರಿಂದ
ಶರೀರದಂತೆ ಮತ್ತೆ ಶರೀರ ನಾಶ ಆದರೆ ಅದು ನಾಶ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಮುಂದೆ ಹೀಗಾಗಿ ಇನ್ನೊಮ್ಮೆ ಹೇಳಬೇಕು ಅಂತಂದರೆ, ಶಕ್ತಿ ಅಂತಂದರೆ ಆ ಜಗತ್ಸರ್ಜನಾದಿ ಕಾರ್ಯಾನುಕೂಲವಾದ ಕಾರ್ಯಪ್ರಯೋಜಕೀಭೂತವಾದ ಅತೀಂದ್ರಿಯವಾದಂತಹ ಧರ್ಮ ವಿಶೇಷ ಇದು ಶಕ್ತಿ. ಫಲೋಪಧಾನ ರೂಪವಾದಂತಹ ಫಲಪರ್ಯವಸಾನ ರೂಪವಾದಂತಹ ಏನೊಂದು ಪರಿಸ್ಪಂದ ಇತ್ಯಾದಿಗಳು ಇದೆಯೋ ಅದನ್ನೇ ವ್ಯಕ್ತಿ ಎಂಬುದಾಗಿ ಕರೆದಿದ್ದಾರೆ. ಇಲ್ಲಿ ಕೆಲವರು ಶಂಕೆ ಮಾಡ್ತಾರೆ, ಇದ್ರ ಮೇಲೆ ಮತ್ತೆ ಆಕ್ಷೇಪಗಳು ಬರ್ತದೆ. ಏನು ಅಂತಂದರೆ, ಈ ಯಾವಾಗ ಸಂಹಾರ ಕ್ರಿಯೆ ಇದು ವ್ಯಕ್ತವಾಗಿದೆಯೋ ಆಗ ಶಕ್ತಿ ಇದೆಯೋ ಇಲ್ಲ ಅಂತ, ಸೃಷ್ಟಿಕ್ರಿಯೆಯ ಶಕ್ತಿ ಇದೆಯೋ ಇಲ್ಲ ಅಂತ ಪ್ರಶ್ನೆ. ಸಂಹಾರ ಕ್ರಿಯೆ ಯಾವಾಗ ವ್ಯಕ್ತವಾಗಿದೆಯೋ, ವ್ಯಕ್ತಿ ರೂಪೇಣ ಸಂಹಾರ ಕ್ರಿಯೆ ಯಾವಾಗಿದೆಯೋ ಆಗ ಸೃಷ್ಟಿಕ್ರಿಯೆಯ ಶಕ್ತಿ ಇದೆಯೋ ಇಲ್ಲ ಅಂತ ಪ್ರಶ್ನೆ. ಅದಕ್ಕೆ ಅಂದರೆ ಈಗ ಸಂಹಾರ ಕ್ರಿಯೆ ಯಾವಾಗ ವ್ಯಕ್ತವಾಗಿರ್ತದೋ ಆಗ ಸಂಹಾರ ನಡೀತಾ ಇರ್ತದೆ. ಮತ್ತೆ ಆ ಸೃಷ್ಟಿಕಾಲದಲ್ಲಿ ಸೃಷ್ಟಿಕ್ರಿಯೆಯ ವ್ಯಕ್ತಿ ಇತ್ತಲ್ಲ, ಆ ವ್ಯಕ್ತಿ ಸಂಹಾರ ಕ್ರಿಯೆಯ ವ್ಯಕ್ತವಾದಾಗ ಇದೆಯೋ ಇಲ್ಲ ಅಂತ ಪ್ರಶ್ನೆ. ಇದೆ ಅನ್ನೋದಾದ್ರೆ ಸಂಹಾರ ಕ್ರಿಯೆ ವ್ಯಕ್ತಿ ಇದೆ ಅನ್ನೋದಾದ್ರೆ ಸಂಹಾರ ಆಗಲಿ ಅಂತ ಆಪತ್ತಿ. ಏನೇಳಿದ್ರು ವ್ಯಕ್ತಿ ರೂಪೇಣ ಸಂಹಾರ ಕ್ರಿಯೆ ಇದ್ದಾಗ ಸಂಹಾರ ಆಗತ್ತೆ ಅಂತ, ಸೃಷ್ಟಿ ಆಗತ್ತೆ. ಸೃಷ್ಟಿಕ್ರಿಯೆ ವ್ಯಕ್ತಿ ರೂಪೇಣ ಇದ್ದಾಗ ಸೃಷ್ಟಿ ಆಗತ್ತೆ, ಸೃಷ್ಟಿ ಆಗಲಿ ಅಂತ, ಸಂಹಾರ ಕಾಲದಲ್ಲಿ ಸೃಷ್ಟಿ ಆಗಲಿ ಅಂತ ಆಪತ್ತಿ. ಇಲ್ಲ ಆ ವ್ಯಕ್ತಿ ನಷ್ಟವಾಗಿದೆ ಅನ್ನೋದಾದ್ರೆ ಮತ್ತಂದ್ರೆ ಅಭೇದ ಹೇಗೆ ಹೇಳ್ತೀರಿ? ವ್ಯಕ್ತಿ ಶಕ್ತಿ ಇರೋದು ಅಭಿನ್ನ, ಪರಮಾತ್ಮರಿಂದ ಅಭಿನ್ನ ಅಂತ ಹೇಳಾರೆ. ಅಂದಮೇಲೆ ವ್ಯಕ್ತಿಯೂ ನಿತ್ಯ ಅಂತ ಒಪ್ಬೇಕು ನೀವು. ವ್ಯಕ್ತಿಯೂ ನಿತ್ಯ ಅಂತ ಒಪ್ಪಿದ ಮೇಲೆ ನಿತ್ಯ ಅಂತ ಅದನ್ನು ಹೇಳಬೇಕು. ಈಗ ವ್ಯಕ್ತಿ ಅನಿತ್ಯ ಅಂತ ಆದರೆ ಆಗ ಭಗವಂತನಿಂದ ಅಭೇದ ಕೂಡಿಸ್ಲಿಕ್ಕೆ ಬರಲ್ಲ. ನಿತ್ಯ ಅಂತ ಆದರೆ ಯುಗಪತ್ ಸೃಷ್ಟಿ ನಾಶಗಳಾಗಲಿ ಉತ್ಪತ್ತಿ ನಾಶಗಳಾಗಲಿ ಅನ್ನೋ ಸಮಸ್ಯೆ ಬಂದೇ ಬರ್ತದೆ ಅಂತಂದರೆ ಅದಕ್ಕೆ ಟೀಕಾಕೃತ್ತಾದರೂ ಹೇಳಿದ್ದು ವ್ಯಕ್ತಿ ಅನ್ನೋದಕ್ಕೆ ಅವಸ್ಥಾ ವಿಶೇಷ, ಅವಸ್ಥಾ ವಿಶೇಷವನ್ನೇ ವ್ಯಕ್ತಿ ಅಂತ ಕರಿತೀವಿ ಅಂತ. ಬೃಹದಾರಣ್ಯಕ ಭಾಷ್ಯದಲ್ಲಿ ಶ್ರೀನಿವಾಚಾರ್ಯರು ಹೇಳ್ತಾರೆ ವಿಶೇಷ ಏವೋಪರತಿ ಅಂತ. ಅಂದರೆ ಆ ಉಪರತಿ ಅನ್ನೋ ಶಬ್ದ ನಾ ಪ್ರಶ್ನೆ ಮಾಡಿಕೊಳ್ಳುವಾಗ ಹೀಗೆ ಪ್ರಶ್ನೆ ಮಾಡ್ಕೋಬೇಕು. ಏನು ಅಂದರೆ ಸಂಹಾರ ಕ್ರಿಯೆಯ ವ್ಯಕ್ತಿ ಇದ್ದಾಗ ಸೃಷ್ಟಿಕ್ರಿಯಾ ವ್ಯಕ್ತಿಯ ಉಪರತಿ ಆಗಿದೆಯೋ ಇಲ್ಲೋ ಅಂತ. ಸೃಷ್ಟಿಕ್ರಿಯೆಯ ವ್ಯಕ್ತಿ ಉಪರತವಾಗಿದೆಯೋ ಇಲ್ಲೋ ಅಂತ. ಉಪರತ ಅಂತಂದರೆ ನಾಶ ಅಂತ ಅರ್ಥ. ಉಪರತ ನಾಶ ಆದರೆ ಏನಾಯಿತು? ನಾಶ ಆದರೆ ಅನಿತ್ಯತ್ವ ಬಂತು, ಅಭೇದ ಕೂಡ ನಾಶ ಆಗಿಲ್ಲ ಅನ್ನೋದು ಸಮಸ್ಯೆ ಅಂತ. ಅದಕ್ಕೆ ಶ್ರೀನಿವಾಚಾರ್ಯ ಹೇಳಿದ್ರು ವಿಶೇಷ ಏವೋಪರತಿ. ವಿಶೇಷ ಅಂತಂದರೆ ನಾಶ ಆಗೋದಿಲ್ಲ. ಕಿಂತು ನೋಡ್ರಿ ಏನಾಯಿತು, ಸಂಹಾರ ಕಾಲದಲ್ಲಿ ಸೃಷ್ಟಿಕ್ರಿಯಾ ಏನು ವ್ಯಕ್ತಿ ಇತ್ತು, ಸೃಷ್ಟಿಕ್ರಿಯೆ ವ್ಯಕ್ತಿ ಇತ್ತು, ಅದೇ ಏನಾಯಿತು ಅಂದರೆ ಅದು ಶಕ್ತಿ ರೂಪತ್ವವನ್ನು ಹೊಂದಿತು ಅಷ್ಟೇ. ವಿಶೇಷ ಏವೋಪರತಿ. ವ್ಯಕ್ತಿ ನಾಶ ಆಗಲಿಲ್ಲ. ವ್ಯಕ್ತಿ ನಾಶ ಆಗದೇನೆ ವ್ಯಕ್ತಿ ಶಕ್ತ್ಯಾತ್ಮನ ಆಯಿತು ಅಷ್ಟೇ, ಶಕ್ತ್ಯಾತ್ಮನ ಪರಿಣಾಮ ಆಯಿತು ಅಷ್ಟೇ. ಇನ್ನೊಂದು ಸಮಸ್ಯೆ ಬರ್ತದೆ, ನಿರ್ವಿಕಾರಂ ಪ್ರಕೃತಿ ಅಧಿಕರಣದ ವಿರೋಧ. ಅಲ್ರಿ ದೇವರ ಗುಣ ಇದು ಗುಣಕ್ಕೆ ವಿಕಾರ ಹೇಳ್ದಂಗೆ ಆಯ್ತಲ್ಲ ಅಂತ ಸಮಸ್ಯೆ ಇಲ್ಲ. ಯಾಕೆ ಅಂದರೆ ನೈಕಸ್ಮಿನ್ ಅಧಿಕರಣದಲ್ಲಿ ಶಿವನ್ಯಾಸದ ನೈಕಸ್ಮಿನ್ ಅಧಿಕರಣದಲ್ಲಿ ಹೇಗೆ ಸುಖ ದುಃಖಗಳು ನಾನಿತ್ಯತಾಸ್ಮತ್ ಪಕ್ಷೇತು ಚೈತನ್ಯಾದವರು ವಿಶೇಷಣಃ ಅಂತ, ಅಲ್ಲಿ ಜೈನರಿಗೆ ನಾವು ದೋಷ ಕೊಡ್ತೀವಿ ಏವಂಚಾತ್ಮ ಕಾರ್ತ್ಸ್ನಂ ಅಂತ. ಅವರು ಪ್ರತಿ ಜನ್ಮದಲ್ಲೂ ಕೂಡ ಗಜ ಶರೀರ ಬಂದರೆ ಗಜದಂತೆ ಆತ್ಮ ಆಗ್ತಾನಂತೆ, ಪಿಪೀಲಿಕಾ ಶರೀರ ಬಂದರೆ ಪಿಪೀಲಿಕಾದಂತೆ ಆತ್ಮ ಆಗ್ತಾನೆ. ಹೀಗೆ ಆತ್ಮನಲ್ಲಿ ವಿಕಾರ ಆದರೆ ಆತ್ಮನಿಗೆ ಅನಿತ್ಯತ್ವ ಬರಬೇಕು ಅಂತ ಆಪತ್ತಿ ಕೊಟ್ಟಿದ್ದೇವೆ. ಹಾಗಾದರೆ ನಿಮಗೂ ವಿಕಾರ ಬರ್ತದೆ. ಯಾಕೆಂದರೆ ಸುಖದಿಂದ ಉಚ್ಚತ್ತು ಬರುತ್ತೆ,
ದುಃಖದಿಂದ ನೀಚತ್ವ ಬರುತ್ತೆ. ಆದ್ದರಿಂದ ವಿಕಾರ ಆಯಿತು, ಆದ್ದರಿಂದ ಮತ್ತೆ ಅನಿತ್ಯತ್ವ ಬರಬೇಕು ಅಂದರೆ ನಾನಿತ್ಯದ ಅಸ್ಮತ್ಪಕ್ಷೇತು ಚೈತನ್ಯಾದೇವರು ವಿಶೇಷಣಃ. ಯಾವಾಗ ವಿಕಾರ ಅಂದರೆ ಯಾವದ್ರವ್ಯಭಾವಿಯಾದ ಲಕ್ಷಣದ ವಿಕಾರ ಆದರೆ ಅನಿತ್ಯತ್ವ, ಅಂತಹ ವಿಕಾರ ಇದ್ರೆ ಅನಿತ್ಯತ್ವ ಹೊರತು ಇಲ್ಲಾಂದ್ರೆ ಅದರಂತೆ ಇಲ್ಲಿ ಪರಮಾತ್ಮನ ಗುಣ ಇದು ಅನಿತ್ಯ ಪದಾರ್ಥಾತ್ಮನ ಪರಿಣಾಮ ಆದರೆ ಅನಿತ್ಯತ್ವ. ದೋಷ ಸವಿಕಾರತ್ವ ಅನ್ನೋ ದೋಷ ನಿರ್ವಿಕಾರತ್ವ ಭಂಗ ಯಾವಾಗ ಅಂದರೆ ಅನಿತ್ಯ ಜಗದಾತ್ಮನ ಪರಿಣಾಮ ಆದರೆ ಆಗ ದೋಷ. ಈ ಶಕ್ತಿ ವ್ಯಕ್ತಿ ಅನ್ನೋದು ಅಭಿನ್ನ ರೂಪವಾದದ್ದು, ನಿತ್ಯ ಸ್ವರೂಪಭೂತವಾದದ್ದು. ಆದ್ದರಿಂದ ಶಕ್ತಿ ಅನ್ನೋದು ವ್ಯಕ್ತ್ಯಾತ್ಮನ ಪರಿಣಾಮ ಆಗುತ್ತೆ, ವ್ಯಕ್ತಿ ಅನ್ನೋದು ಶಕ್ತ್ಯಾತ್ಮನ ಪರಿಣಾಮ ಆಗುತ್ತೆ. ಈಗ ಸೃಷ್ಟಿಕ್ರಿಯೆಯ ವ್ಯಕ್ತಿ, ಈ ಸೃಷ್ಟಿಕ್ರಿಯೆಯ ವ್ಯಕ್ತಿ ಅನ್ನೋದು ಸೃಷ್ಟಿಕಾಲ ಮುಗಿದ ಮೇಲೆ ಅದು ಶಕ್ತ್ಯಾತ್ಮನ ಪರಿಣಾಮ ಆಯಿತು, ಆಗ ಸಂಹಾರ ನಡೀತಾ ಇದೆ. ಸಂಹಾರ ಕ್ರಿಯೆಯ ವ್ಯಕ್ತಿ ಅನ್ನೋದು ಸೃಷ್ಟಿಕಾಲದಲ್ಲಿ ಮತ್ತು ಅದು ಶಕ್ತ್ಯಾತ್ಮನ ಪರಿಣಾಮ ಆಯಿತು. ಹೀಗೆ ವಿಶೇಷ ಪರತಿ ಅನ್ನುವ ಶ್ರೀಮದಾಚಾರ್ಯರ ವಾಕ್ಯದ ಮೇಲೆ ಮತ್ತು ಅಲ್ಲಿ ಸುಧಾದಲ್ಲಿ ಅವಸ್ಥಾ ವಿಶೇಷ ವ್ಯಕ್ತಿ ಅಂತ ಹೇಳಿರೋದ್ರಿಂದ ಅದೆರಡನ್ನೂ ಕೂಡಿಸಿಕೊಂಡು ಭಾವಬೋಧಕಾರರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಏನು ಮಾಡಿದ್ದಾರೆ ಅಂದರೆ ಅವಸ್ಥಾ ವಿಶೇಷ ಉಪರತಿ, ವಿಶೇಷ ಉಪರತಿ ಅನ್ನೋದಕ್ಕೆ ಟೀಕಾಕೃತ್ಪಾದರಿಗೂ ಕೂಡ ಅಲ್ಲಿ ವಿಶೇಷ ಅಂದರೆ ವ್ಯಕ್ತಿ ಶಬ್ದಕ್ಕೆ ಅವಸ್ಥಾ ವಿಶೇಷ, ಆ ವಿಶೇಷ ಶಬ್ದ ಆಡಲಿಕ್ಕೆ ಶ್ರೀಮದಾಚಾರ್ಯರ ವಾಕ್ಯನೇ ಅವರಿಗೆ ಆಧಾರ. ಆದ್ದರಿಂದ ಅವಸ್ಥಾ ವಿಶೇಷ ಉಪರತಿ ವ್ಯಕ್ತಿ ಅಂತ ಮಾಡಿದರು. ಇನ್ನು ಭಾವಬೋಧಕಾರರು ಅದನ್ನು ಇದಕ್ಕೆ ಜೋಡಿಸಿದರು, ಅವಸ್ಥಾ ವಿಶೇಷ ಉಪರತಿ ಅಂತ. ಇಲ್ಲಿ ಸತತ್ವರತ್ನಮಾಲಾಕಾರರು ಏನು ಮಾಡ್ತಾರೆ ಅಂದರೆ ಆ ಅವಸ್ಥಾ ವಿಶೇಷ ಯಾವುದು ಅಂತ ಭಾವಬೋಧಕಾರರು ಹೇಳಿಲ್ಲ, ಶಕ್ತಿ ರೂಪ ಅವಸ್ಥಾ ವಿಶೇಷನೇ. ವ್ಯಕ್ತಿ ಶಕ್ತಿ ಅವಸ್ಥಾಕ್ಕೆ ಬರೋದು, ಶಕ್ತಿ ವ್ಯಕ್ತಿಯ ಅವಸ್ಥಾಕ್ಕೆ ಬರೋದು. ಸ್ವಪ್ನಾವಸ್ಥಾದಿಂದ ಜಾಗೃತ ಅವಸ್ಥಾದಿಂದ ಎರಡೇ ಇದ್ದಾಗ, ಮೂರಿದ್ದು ಬೇರೆ, ಎರಡೇ ಇದ್ದಾಗ ಅದು ಸ್ವಪ್ನಾವಸ್ಥಾದಿಂದ ಜಾಗೃತ ಅವಸ್ಥಾದಿಂದ ಸ್ವಪ್ನಾವಸ್ಥಾ ಹೇಗೋ ಹಾಗೆ ಶಕ್ತಿಯಿಂದ ವ್ಯಕ್ತಿಯಿಂದ ಶಕ್ತಿಯಿಂದ ಎಲ್ಲಿ ಅನಿತ್ಯತ್ವ ಬಂತು? ಅನಿತ್ಯತ್ವದ ಸಮಸ್ಯೆ ಇಲ್ಲ, ಯಾವ ಸಮಸ್ಯೆಯೂ ಕೂಡ ಇಲ್ಲಿ ಬರುವುದಿಲ್ಲ ಎಂಬುದಾಗಿ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನು ಮುಂದೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಆಕ್ಷೇಪಗಳು, ಅದಕ್ಕೆ ಪರಿಹಾರಗಳು ಏನು ಅಂತಂದರೆ, ಈಗ ನೋಡ್ರಿ ನೀವೇನಂದ್ರೆ ಶಕ್ತಿ ಇದು ವ್ಯಕ್ತ್ಯಾತ್ಮನ ಪರಿಣಾಮ ಆಗತ್ತೆ. ಆ ವ್ಯಕ್ತಿಯ ಕೆಲಸ ಮುಗಿದ ಮೇಲೆ ವ್ಯಕ್ತಿ ಮತ್ತೆ ಶಕ್ತ್ಯಾತ್ಮನ ಪರಿಣಾಮ ಆಗತ್ತೆ. ಆ ಶಕ್ತಿ ಮತ್ತೆ ವ್ಯಕ್ತಿ ಆಗಬೇಕು. ಈ ಸೃಷ್ಟಿ ಪ್ರತಿಕಲ್ಪದಲ್ಲೂ ಆಗಬೇಕು. ಅಂದಮೇಲೆ ಹೀಗೆ ಶಕ್ತಿ ವ್ಯಕ್ತಿ ಅನಂತ ಹೀಗೆ ಅನವಸ್ಥಾ ಆಯ್ತಲ್ಲ ಅಂದರೆ ಅನವಸ್ಥಾ ಇಲ್ಲ. ಯಾಕೆಂದರೆ ಎರಡೇ ಶಕ್ತಿ ವ್ಯಕ್ತಿ ಎರಡೇ ಇರೋದು. ಯಾವ ಶಕ್ತಿಯ ಪರಿಣಾಮ ಹೇಳಿದ್ದೇವೆ ವ್ಯಕ್ತಿ ಅಂತ, ಅದೇ ವ್ಯಕ್ತಿ ಮತ್ತೆ ಶಕ್ತಿ ರೂಪವನ್ನು ಹೊಂದದು. ಯಾವುದರ ಪರಿಣಾಮ ವ್ಯಕ್ತಿ ಆಗಿರ್ತದೋ ಅದೇ ಮತ್ತೆ ಶಕ್ತಿ ರೂಪ ಅಂತ. ಎರಡೇ ಪದಾರ್ಥಗಳಿರೋದು, ಅನಂತ ಪದಾರ್ಥಗಳಿಲ್ಲ, ಆದ್ದರಿಂದ ಅನವಸ್ಥಾ ಇಲ್ಲ ಅಂತ. ಅನ್ಯೋನ್ಯಾಶ್ರಯ ಏನು ಅಲ್ಲಿ ಅನವಸ್ಥಾ ಬರ್ತದೆ ಅಂತ. ಈಗ ವ್ಯಕ್ತಿನೂ ಕೂಡ ನಿತ್ಯ ಅಂದಮೇಲೆ ವ್ಯಕ್ತಿ ನಿತ್ಯ ಅಂದಮೇಲೆ ವ್ಯಕ್ತಿ ಅನ್ನೋದು ಶಕ್ತ್ಯಾತ್ಮನ ಇದೆ ಅಂತ ಅರ್ಥ. ವ್ಯಕ್ತಿ ಅನ್ನೋದು ಶಕ್ತ್ಯಾತ್ಮನ ಅದ ಅಂತ ಅರ್ಥ ಆಯಿತು. ವ್ಯಕ್ತಿ ಅನ್ನೋದು ಶಕ್ತ್ಯಾತ್ಮನ ಅದ ಅಂತ ಆದರೆ ಆ ವ್ಯಕ್ತಿಯನ್ನು ನಾವು ಹೇಳುವಾಗ ವ್ಯಕ್ತಿ ವ್ಯಕ್ತ್ಯಾತ್ಮನ ಇದೆ ಅಂತ ಹೇಳಬೇಕು, ವ್ಯಕ್ತಿಯನ್ನು ಹೇಳಬೇಕು. ಆ ವ್ಯಕ್ತಿ ಮತ್ತೆ ನಿತ್ಯ, ಅದು ಹೌದಿಲ್ಲ, ಅದು ಭಗವಂತನ ಅದನ್ನ, ಆದ್ದರಿಂದ ಅದು ನಿತ್ಯ ಅಂದಮೇಲೆ ಅದು ಶಕ್ತ್ಯಾತ್ಮನ ಇದ್ದಾಗ ಅದರ ವ್ಯಕ್ತಿಯನ್ನು ಹೇಳಬೇಕು. ಹೀಗೆ ವ್ಯಕ್ತಿ ಅಂತ ಅನಂತ ಆಯ್ತಲ್ಲ ಅಂತಂದ್ರೆ ಯಥಾ ಜನಿರ್ನಾನ್ಯ ತಸ್ಯಾವಸ್ತು ಜನಿರ್ಜನಿಹಿ ಬೃಹದಾರಣ್ಯಕ ಭಾಷ್ಯ. ಏನು ಅಂದರೆ ಘಟೋ ಜಾಯತೆ. ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ಘಟೋ ಜಾಯತೆ, ಘಟ ಹುಟ್ಟತ್ತೆ. ಸರಿ, ಇಲ್ಲಿ ಘಟಕರ್ಮಕ ಜನನ ಕ್ರಿಯಾ
ಇದು ಹುಟ್ಟತ್ತೋ ಇಲ್ಲೋ ಅಂತ ಪ್ರಶ್ನೆ. ಘಟಕರ್ಮಕ ಜನಿಕ್ರಿಯಾ ಅನ್ನೋದು ನಿತ್ಯನೋ ಅನಿತ್ಯನೋ ಅಂತ. ನಿತ್ಯ ಅನ್ನೋದಾದ್ರೆ ಘಟ ಅನಂತ ಪ್ರಸಂಗ, ಅನಂತ ಘಟಗಳು. ಯಾಕೆಂದ್ರೆ ಜನನ ಕ್ರಿಯೆಗೆ ಒಂದೇ ಘಟ ವಿಷಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿತ್ಯದಲ್ಲೂ ಅದೇ ಅಂದ್ರೆ ಅನಂತ ಘಟಗಳು ಹುಟ್ಟುತ್ತಾ ಇರಬೇಕು. ಘಟ ಅನಂತ ಪ್ರಸಂಗ. ಇಲ್ಲ ಆ ಘಟಕರ್ಮಕ ಜನಿಕ್ರಿಯಾ ಅನ್ನೋದು ಅನಿತ್ಯ ಅಂತ ಹೇಳಬೇಕು. ಅನಿತ್ಯ ಅಂದ್ರೆ ಅದಕ್ಕೂ ಒಂದು ಜನ್ಮವನ್ನು ಹೇಳಬೇಕು. ಹಾಗಾದ್ರೆ ಆ ಜನಿಕ್ರಿಯಾಕ್ಕೆ ಜನ್ಮ, ಆ ಜನಿಕ್ರಿಯಾ ಅದು ಅನಿತ್ಯ, ಅದಕ್ಕೆ ಜನ್ಮ. ಹೀಗೆ ಆ ಜನೇಹೇ ಜನಿ ಜನೇಹೇ ಜನಿ ಜನೇಹೇ ಜನಿ ಅಂತ ಹಿಂಗೆ ಅನಾವಸ್ಥ ಅನ್ನೋದು ಅಲ್ಲೂ ಸಮಸ್ಯೆ, ಅಲ್ಲಿ ಬಂದೇ ಬರ್ತದೆ. ಅದಕ್ಕೇನು ಪರಿಹಾರ ಮಾಡಬೇಕು? ವಸ್ತು ಜನೇರೇವ ಜನಿರ್ಜನಿಹಿ ಜನೇರ್ಜನಿಹಿ ಅಂತ. ಘಟವಸ್ತುವಿನ ಜನ್ಮನೇ ಜನ್ಮದ ಜನ್ಮ, ಜನಿಕ್ರಿಯೆಯ ಜನ್ಮ, ಬೇರೆ ಇಲ್ಲ. ಹೇಗೋ ಹಾಗೆ ವ್ಯಕ್ತಿಯ ಸೃಷ್ಟಿಕ್ರಿಯೆಯ ವ್ಯಕ್ತಿಯೇ ವ್ಯಕ್ತಿಯ ವ್ಯಕ್ತಿ. ಆದ್ದರಿಂದ ಯಾವ ದೋಷವೂ ಕೂಡ ಇಲ್ಲ ಅಂತ ಇಷ್ಟು ಹೇಳಿದರು. ಇನ್ನು ಮುಂದೆ ಮತ್ತೆ ಇನ್ನೊಂದು ವಿಚಾರವನ್ನು ಮಾಡ್ತಾರೆ. ಈಗ ವಿಶೇಷ ಬಲದಿಂದ ನಾವು ಏನು ಕೂರಿಸ್ಬೇಕು. ಇಲ್ಲಿ ವಿಶೇಷಕ್ಕೂ ವಿಶೇಷಕ್ಕೂ ಭೇದ ಇದೆಯೋ ಅಭೇದ ಇದೆಯೋ ಅಂತ ಅಲ್ಲಿ ಭೇದವನ್ನು ಒಪ್ಪಿದ್ರೆ ಮತ್ತು ಭೇದಾನವಸ್ಥ, ಅಭೇದವನ್ನು ಒಪ್ಪಿದ್ರೆ ಮತ್ತೆ ಅಲ್ಲೊಂದು ವಿಶೇಷ, ಹೀಗೆ ಅವಸ್ಥಾ ಬರ್ತದೆ ಅಂದರೆ ಸ್ವನಿರ್ವಾಹಕ ಎಂಬುದಾಗಿ ವಿಚಾರವನ್ನು ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ವಿಷಯ ಏನು ಅಂದರೆ, ಈ ಶಕ್ತಿ ಅಂದರೆ ಏನು, ವ್ಯಕ್ತಿ ಅಂದರೆ ಏನು ಅಂತ ನೀವು ಕೇಳಿದ್ರಲ್ಲ, ಆ ಕ್ರಿಯೆಯ ಧರ್ಮಭೂತವಾದ ಶಕ್ತಿ ವ್ಯಕ್ತಿಗಳ ಬಗ್ಗೆ ಹೇಳ್ರಿ ಅಂತ ಕೇಳಿದಾಗ ಇಲ್ಲಿ ಶಕ್ತಿ ವ್ಯಕ್ತಿ ಅನ್ನುವಂತಹ ಎರಡು ಧರ್ಮವುಳ್ಳ ಧರ್ಮಿ ಕ್ರಿಯೆ ಅಂತ ನಾವು ಹೇಳ್ತಾ ಇಲ್ಲ. ಕಿಂತು ಶಕ್ತಿಯಲ್ಲಿ ಕ್ರಿಯೆಯಲ್ಲಿಯೇ ಶಕ್ತಿತ್ವ ವ್ಯಕ್ತಿತ್ವ ಅನ್ನುವ ಎರಡು ಧರ್ಮ ಇದೆ. ಅಂದರೆ ಕ್ರಿಯೆಯೇ ಶಕ್ತಿ, ಕ್ರಿಯೆಯೇ ವ್ಯಕ್ತಿ ಅಂತ. ಉದಾಹರಣೆಗೆ ಹೇಳೋದಾದ್ರೆ ಸುವರ್ಣ ಇದೆ. ಸುವರ್ಣ ಮತ್ತು ಸುವರ್ಣದ ಕುಂಡಲ, ಕರ್ಣಕುಂಡಲ. ಈ ಕರ್ಣಕುಂಡಲ ಹಾಗೂ ಸುವರ್ಣ, ಕರ್ಣಕುಂಡಲ ಅಂದ್ರೆ ಏನು, ಸುವರ್ಣ ಅಂದ್ರೆ ಏನು ಅಂತ ಕೇಳಿದ್ರೆ ಅವಾಗ ಏನಂತ ಕೊಡ್ತೀವಿ ನಾವು ಅಂದ್ರೆ ಇಲ್ಲಿ ಒಂದು ಕಾರ್ಯ ಒಂದು ಕಾರಣ ಅಂತ. ಎರಡು ಸುವರ್ಣವೇ ಕಾರ್ಯತ್ವ ಕಾರಣತ್ವ ಇರುವಂತಹ ಒಂದು ಇದು ಧರ್ಮ. ತಥಾಚ ವ್ಯಕ್ತಿ ಒಂದು ಪದಾರ್ಥ ಕಾರ್ಯತ್ವ ಇದ್ದಾಗ ಅದನ್ನು ಕುಂಡಲ ಅಂತ ಕರಿತೀವಿ, ಕಾರಣತ್ವ ಇದ್ದಾಗ ಅದು ಸುವರ್ಣ ಅಂತ ಕರಿತೀವಿ. ಸುವರ್ಣ ಬಿಟ್ಟು ಬೇರೆ ಪದಾರ್ಥ ಇಲ್ಲ. ಹಾಗೆ ಶಕ್ತಿ ಅಂದರೆ ಈ ಕ್ರಿಯೆಯಿಂದ ಭಿನ್ನವಾದದ್ದಲ್ಲ. ಶಕ್ತಿತ್ವ ಇದ್ದಾಗ ಅದನ್ನು ಕ್ರಿಯೆ ಅಂತ ಕರಿತೀವಿ, ವ್ಯಕ್ತಿತ್ವ ಇದ್ದಾಗ ಅದನ್ನು ಪರಿಸ್ಪಂದ ಅಂತ ಕರಿತೀವಿ. ಹೀಗಾಗಿ ಒಂದು ಅಲ್ಲಿಗೆ ಇಲ್ಲಿಗೆ ಏನು ವ್ಯತ್ಯಾಸ ಅಂದರೆ ಅಲ್ಲಿ ಸುವರ್ಣಕ್ಕೂ ಕುಂಡಲಕ್ಕೂ ಭೇದ, ಇಲ್ಲಿ ಅತ್ಯಂತ ಅಭೇದ ಅನ್ನುವಂತಹ ಒಂದು ವಿಚಾರ. ಇದರ ಮೇಲೆ ಇನ್ನೊಂದು ಪ್ರಶ್ನೆ ಅವರು ಹೇಳಿದಂತೆ ಏನು ಅಂತಂದರೆ, ಮತ್ತು ಹಾಗಾದರೆ ನಮ್ಮದು ನಿತ್ಯ ಅಂದರೆ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಿದ್ರೆ ನಮ್ಮ ಕ್ರಿಯೆಗಳು ನಿತ್ಯ, ಘಟಾದಿ ಕ್ರಿಯೆಗಳು ನಿತ್ಯ ಅಂತಂದ್ರೆ ಕುಲಾಲ ಏನು ಘಟವನ್ನು ಹುಟ್ಟಿಸ್ತಾನೆ ಆ ಕುಲಾಲ ಕ್ರಿಯಾನು ಕೂಡ ನಿತ್ಯ ಅಂತಂದ್ರೆ ನಿತ್ಯ ಅಂತ ಹೇಳಿ ಶಕ್ತ್ಯಾತ್ಮನ ನಿತ್ಯ, ವ್ಯಕ್ತ್ಯಾತ್ಮನ ವ್ಯವಹಾರಾಲಂಬನ ಅಂತ ಹೇಳ್ರಿ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಅವಶ್ಯವಾಗಿ ಹೇಳಬಹುದು. ಪ್ರಮಾಣ ಇದ್ರೆ, ಪ್ರತ್ಯಕ್ಷಕ್ಕೆ ಯಾವುದೇ ಬಾಧ ಬರಲಿಲ್ಲ ಅಂದ್ರೆ ನಿರ್ಬಾಧವಾದಂತಹ ಪ್ರಮಾಣ ಇರಬೇಕು. ನಿರ್ಬಾಧವಾದಂತಹ ಪ್ರಮಾಣ ಇದ್ರೆ ಅವಶ್ಯವಾಗಿ ನಿತ್ಯ ಅಂತ ಹೇಳಬಹುದು. ಆದರೆ ಕುಲಾಲನ ಕ್ರಿಯೆ ಇದು ನಮಗೆ ಅನಿತ್ಯ ಎಂಬುದಾಗಿ ಪ್ರತ್ಯಕ್ಷದಿಂದ ತೋರ್ತದೆ, ಅದಕ್ಕೆ ಯಾವುದೇ ಬಾಧ ಇಲ್ಲ. ಆದ್ದರಿಂದ ಆ ಅನಿತ್ಯತ್ವನೇ ನಮಗೆ ಪ್ರಮಾಣದಿಂದ ಸಿದ್ಧವಾದದ್ದು. ಆದ್ದರಿಂದ ಕುಲಾಲನ ಕ್ರಿಯೆಯನ್ನು ನಾವು ನಿತ್ಯ ಅಂತ ಒಪ್ಪೋದಿಲ್ಲ, ಭಗವಂತನ ಕ್ರಿಯೆಯನ್ನಷ್ಟೇ ನಿತ್ಯ ಅಂತ ಒಪ್ತೀವಿ. ಅಂತಿಷ್ಟು ಜ್ಞಾನಂ ನೃತ್ಯಂ ಕ್ರಿಯಾನಿತ್ಯ ಬಲಂ ಶಕ್ತಿ ಪರಾತ್ಮನಃ ಎಂಬ ಪ್ರಮಾಣಕ್ಕೆ ಅನುಸಾರವಾಗಿ ಕ್ರಿಯಾಣಾಂಶ ನನಾಶೋಸ್ತಿ ಎನ್ನುವ ಅನೇಕ ಪ್ರಮಾಣಾನುಸಾರವಾಗಿ ಭಗವಂತನ ಕ್ರಿಯೆ ನಿತ್ಯ.
ನಿತ್ಯ ಅಂತ ಹೇಳಿದ್ದಾರೆ. ಒಟ್ಟಾರೆ ಇದನ್ನು ಹೇಳೋದಾದರೆ ಸಾರವನ್ನು ಹೇಳೋದಾದರೆ ಈ ನಾವೇನು ಸಾಮಾನ್ಯವಾಗಿ ಭಗವಂತನ ಕ್ರಿಯೆ ನಿತ್ಯ ಅಂದ ಕೂಡಲೇ ನಮ್ಮ ತಲೆಯಲ್ಲಿ ಸಮಸ್ಯೆ ಬರಲಿಕ್ಕೆ ಶುರು ಆಗ್ತದೆ. ಅದು ಹೇಳಿ ಸಾಧ್ಯ ಅಂತ, ಅದು ಅಸಾಧ್ಯವಾದದ್ದು ಅಂತ. ಯಾಕೆ ಅಂದರೆ ಅದಕ್ಕೆ ಹೇಳಲ್ಲ, ಪರಿಸ್ಪಂದ ಅಂತ ನಮ್ಮ ತಲೆಯಲ್ಲಿ ತಗೊಂಡ್ರಿ ಅಂದರೆ ಸಮಸ್ಯೆ ಶುರು ಆಗ್ತದೆ. ಆ ಪರಿಸ್ಪಂದ ಅಂತನ್ನುವಂತಹ ವಿಚಾರವನ್ನು ತರದೇನೆ ಕ್ರಿಯಾ ಅನ್ನೋದಕ್ಕೆ ಎಲ್ಲ ಶಾಸ್ತ್ರಕಾರರು ಅಂದರೆ ಎಲ್ಲರೂ ಹೇಳಿದ್ದೇನು ಅಂತಂದರೆ, ಕ್ರಿಯಾ ಅಂತನ್ನೋದಕ್ಕೆ ಕ್ರಿಯಾಜನನ ಶಕ್ತಿ, ಕಾರ್ಯಜನನ ಶಕ್ತಿ, ಅದೇ ಕ್ರಿಯಾ. ಆ ಕಾರ್ಯಜನ ಶಕ್ತಿ ಅಂತನ್ನೋದೇನಿದೆ, ಅತೀಂದ್ರಿಯವಾದ ಧರ್ಮ ವಿಶೇಷ, ಇದು ನಿತ್ಯ. ಇಲ್ಲೇನಾದರೂ ಸಮಸ್ಯೆ ಇದೆಯಾ? ಅವಶ್ಯವಾಗಿ ಅದನ್ನು ನಿತ್ಯ ಅಂತ ಒಡ್ಬೋದು. ಇನ್ನು ವ್ಯಕ್ತಿ ಅಂದರೆ ಏನು? ವ್ಯಕ್ತಿ ಅಂದರೆ ಪರಿಸ್ಪಂದ ಅಥವಾ ಫಲೋಪಧಾನ ಅಂದರೆ ಕೆಲಸ ಆಗುವಂತೆ ಮಾಡುವಂತಹ ಒಂದು ಧರ್ಮ ವಿಶೇಷ ವ್ಯಕ್ತಿ. ಹೇಳ್ಬೋದು. ಹಾಂ, ಅದು ಹೇಳ್ಬೋದು. ಅಲ್ಲ, ಅದು ಶಕ್ತಿನೇ ಆಗಿಬಿಡ್ತಲ್ಲ ಸರ, ಅದು ಶಕ್ತಿನೇ ಆಯ್ತಲ್ಲ. ಪರಿಸ್ಪಂದಕ್ಕೆ ಪ್ರಯೋಜಕವಾದದ್ದು ಶಕ್ತಿನೇ. ಹಾಂ, ಅವಸ್ಥಾ ವಿಶೇಷ, ಅದೇ ಅವಸ್ಥಾ ವಿಶೇಷ ಅಂತನ್ನೋದು ವ್ಯಕ್ತಿ. ಅವಸ್ಥಾ ವಿಶೇಷ ಅಂತನ್ನೋದು ವ್ಯಕ್ತಿ, ಅದು ಕೂಡ ನಿತ್ಯವೇ. ಅಂದರೆ ಈ ಸಮಸ್ಯೆ ಏನಿತ್ತು, ಸೃಷ್ಟಿಕಾಲದಲ್ಲಿ ಸಂಹಾರ ಆಗಲಿ ಅಂತಂದರೆ ಸೃಷ್ಟಿಕಾಲದಲ್ಲಿ ಸಂಹಾರ ಆಗೋದಿಲ್ಲ. ಯಾಕೆ ಅಂದರೆ ಆ ವ್ಯಕ್ತಿ ಇಲ್ಲ, ಆ ಅವಸ್ಥಾ ವಿಶೇಷ ಇಲ್ಲ. ಅಂದರೆ ಅವಸ್ಥಾ ವಿಶೇಷಭೂತವಾದಂತಹ ವ್ಯಕ್ತಿ ಇಲ್ಲ, ಆದ್ದರಿಂದ ಆಗೋದಿಲ್ಲ ಅಂತ. ಇದ್ರ ಮೇಲೆ ಪ್ರಶ್ನೆ ಬರೋದೇನು ಅಂದರೆ, ವ್ಯಕ್ತಿ ನಿತ್ಯ ಹೆಂಗೆ ಅಂತೀರಿ ಅಂತ. ವ್ಯಕ್ತಿ ನಿತ್ಯ ಹೆಂಗೆ ಅಂತೀರಿ ಅಂತಂದರೆ, ವ್ಯಕ್ತಿಯನ್ನು ನಿತ್ಯ ಅಂತ ಅನ್ಬೋದು. ವ್ಯಕ್ತಿ ಇದು ಶಕ್ತಿ ರೂಪೇಣ ಪರಿಣಾಮ ಆಗ್ತದೆ. ಆದ್ದರಿಂದ ಅದು ಹೇಗೆ ಪ್ರಕೃತಿ, ಮೂಲ ಪ್ರಕೃತಿ ಅನ್ನೋದು ಮಹದಾಕಾರೇಣ ಪರಿಣಾಮ ಆಗ್ತದೆ. ಕಾರಣಾತ್ಮನ ಅದು ನಿತ್ಯನೇ. ಪ್ರಕೃತಿ ಅನ್ನೋದು ಮಹತ್ತತ್ವ ಅಂತನ್ನೋದು ಅಹಂಕಾರ ತತ್ವಾತ್ಮನ ಪರಿಣಾಮವಾಗ್ತದೆ. ಅಲ್ಲಿ ಕಾರಣಾತ್ಮನ ನಿತ್ಯತ್ವವನ್ನು ಹೇಗೆ ಹೇಳ್ತೀವೋ ಹಾಗೆ ಇಲ್ಲಿ ಕಾರಣಾತ್ಮನ ಅದು ವ್ಯಕ್ತಿ. ಆ ಕಾರಣಾತ್ಮನ ಅನ್ನೋದಕ್ಕೆ ಇಲ್ಲ 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 ಈಗ ಹಂಗನ್ನ ಇಲ್ಲ 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 ಈಗ ಹಂಗನ ವ್ಯಕ್ತಿ ಕಾಲದಲ್ಲಿ ಶಕ್ತಿ ಇಲ್ಲಲ್ಲ. ವ್ಯಕ್ತಿ ಕಾಲದಲ್ಲಿ ಶಕ್ತಿ ಇಲ್ಲ ಅಂದ್ರೆ ಶಕ್ತಿನೂ ಅನಿತ್ಯ ಅಂತಾಯ್ತು. ವ್ಯಕ್ತಿ ಕಾಲದಲ್ಲಿ ಶಕ್ತಿ ಇಲ್ಲ ಆದ್ದರಿಂದ ಶಕ್ತಿನೂ ಅನಿತ್ಯ ಅಂತಾಯ್ತು. ವ್ಯಕ್ತಿಗೆ ವಿರುದ್ಧವಾದದ್ದು ಶಕ್ತಿ. ಶಕ್ತಿ ಅಂದರೆ ನಮ್ಮ ಸ್ವಭಾವ ಅದಲ್ಲ. ಹೌದು, ಅದು ವ್ಯಕ್ತಿ ರೂಪವನ್ನು ತಾಳದಾಗ ಇರೋದಿಲ್ಲ. ಶಕ್ತಿತ್ವನೇ ಇರೋದಿಲ್ಲ. ಆಯ್ತು, ವಿರುದ್ಧ ಧರ್ಮಾಧಿಕರಣತ್ವ ಭಗವಂತಗೆ ಹೇಳಿ ಇಷ್ಟ ಸಮಸ್ಯೆ ಪರಿಹಾರ ಮಾಡಬಹುದು. ವಿರುದ್ಧ ಧರ್ಮಾಧಿಕರಣ ಭಗವಂತಗೆ ಸ್ವೀಕಾರನೇ ಅದ. ಹೌದು, ಅಷ್ಟು ಹೇಳಿದ ವಯಸ್ಸು ಅಚಿಂತ್ಯ ಶಕ್ತಿ ಬಲಾತ ಅಂತ ಇಷ್ಟು. ಇದು ಅಲ್ಲ
ಇನ್ನೊಂದು ಸುಧಾ ವ್ಯಾಖ್ಯಾನಕಾರರು ಆನಂದ ಅನ್ನುವಂಥ ಆಚಾರ್ಯ ಆನಂದ ಅನ್ನುವಂತಹ ವ್ಯಾಖ್ಯಾನಕಾರರು ಮುಗಿದು ಅವರೊಂದು ಅಭಿಪ್ರಾಯವನ್ನು ಪಡ್ತಾರೆ. ಆನಂದ ಅನ್ನುವಂತಹ ವ್ಯಾಖ್ಯಾನಕಾರರು ಸುಧಾ ಅವರೊಂದು ಅಭಿಪ್ರಾಯವನ್ನು ಪಡ್ತಾರೆ. ಏನು ಅಂತಂದ್ರೆ ಈ ಸೃಷ್ಟಿಕಾಲದಲ್ಲಿ ಸಂಹಾರ ಕ್ರಿಯೆ ಯಾಕಿಲ್ಲ ಅಂತಂದ್ರೆ ಸೃಷ್ಟಿಕಾಲೆ ಸಂಹಾರಂ ನ ಕರಿಷ್ಯಾಮಿ ಅನ್ನುವಂತಹ ದೇವರ ಸಂಕಲ್ಪ ಇದೆ. ಸೃಷ್ಟಿಕಾಲದಲ್ಲೂ ಕೂಡ ಸಂಹಾರ ಕ್ರಿಯೆ ಇದ್ರೂ ಯಾಕೆ ಸಂಹಾರ ಆಗ್ತಾ ಇಲ್ಲ ಅಂತಂದ್ರೆ ಸೃಷ್ಟಿಕಾಲೆ ಸಂಹಾರಂ ನ ಕರಿಷ್ಯಾಮಿ ಅನ್ನುವಂತಹ ಭಗವಂತನ ಸಂಕಲ್ಪ ಅದು ಪ್ರತಿಬಂಧಕವಾದದ್ದರಿಂದ ಅಲ್ಲಿ ಸಂಹಾರ ಆಗ್ತಾ ಇಲ್ಲ ಅಂತ. ಇಲ್ಲಿ ಇದ್ರ ಮೇಲೆ ಪ್ರಶ್ನೆ ಬರ್ತದೆ. ಏನು ಅಂದ್ರೆ ದೇವರ ಇಚ್ಛೆನೇ ಪ್ರತಿಬಂಧಕನ, ಒಂದೇ ಇಚ್ಛೆ ಎಲ್ಲ ದೇವರಿಂದ ಅಭಿನ್ನವಾದದ್ದಾದ್ದರಿಂದ ಆ ಸೃಷ್ಟಿ ಮಾಡ್ತೀನಿ ಅನ್ನೋ ಇಚ್ಛಾನೂ ದೇವರ ಇಚ್ಛಾ, ಸೃಷ್ಟಿಕಾಲದಲ್ಲಿ ಸಂಹಾರ ಮಾಡಂಗಿಲ್ಲ ಅನ್ನೋದು ದೇವರ ಇಚ್ಛಾ, ಎರಡೂ ಒಂದೇ. ಅವುಗಳಲ್ಲಿ ವಿರೋಧ ಬಂತಲ್ಲ ಅಂತಂದ್ರೆ ವಿಶೇಷ ಬಲಾತ ಮೋಚಕತ್ವ ಬಂಧಕತ್ವ ಹೇಗೆ ಅಲ್ಲೇ ಎರಡಿಲ್ಲ ಅಂತಂದು ಹೇಳಾರ ಸಯವ ಅಪರಿಪೂರ್ಣ ಅಂತ ಹೇಳಿ. ಇಲ್ಲಿ ಅದರ ಒಂದು ಶಂಕಾಭಿಪ್ರಾಯ ಅಂದ್ರೆ ಶಂಕಾ ಮಾಡುವ ಮೋಚಕತ್ವ ಬಂಧಕತ್ವ ಶಕ್ತಿ ಇಚ್ಛಾ ಅನ್ನೋದೆರಡು ಹೇಗೆ ವಿಶೇಷ ಬಲಾತ್ ಕೂರಿಸ್ತೀವಿ ಹಾಗೆ ಇಲ್ಲೇ ವಿಶೇಷ ಬಲಾತ ಅದನ್ನು ಕೂರಿಸ್ಬೋದು ಅಂತ ಆನಂದ ಅನ್ನುವಂತಹ ಟಿಪ್ಪಣಿಕಾರರ ಅಭಿಪ್ರಾಯ. ಇನ್ನೊಂದು ಶ್ರೀನಿವಾಸ ತೀರ್ಥರು ಹೇಳಿದ್ದಾರೆ, ಅದು ನಮಗೆ ಅರ್ಥ ಆಗಿಲ್ಲ. ಏನು ಅಂದರೆ ತತ್ತತ್ಕಾಲ ವಿಶೇಷ ಸಂಬಂಧ ವ್ಯಕ್ತಿ ಅಂತ. ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ ತತ್ತತ್ಕಾಲ ವಿಶೇಷ ಸಂಬಂಧ ವ್ಯಕ್ತಿ ಅಂತ ಹೇಳ್ಬೋದಾ ಅಂತ. ಯಾಕೆಂದ್ರೆ ಈ ವ್ಯಕ್ತಿ ಅನ್ನೋದನ್ನು ನಿತ್ಯ ಅಂತ ಹೇಳಿದ್ದಾರೆ. ವ್ಯಕ್ತಿ ನಿತ್ಯ ಅಂತ ಹೇಳೋದ್ರಿಂದ ತತ್ತತ್ಕಾಲಗಳು ಅನಿತ್ಯ, ಆದ್ದರಿಂದ ತತ್ತತ್ಕಾಲ ವಿಶೇಷ ಸಂಬಂಧತ್ವ ರೂಪವಾದ ವ್ಯಕ್ತಿ ಅನಿತ್ಯ ಆಗಬೇಕಾಗತ್ತೆ. ಆದ್ದರಿಂದ ಈ ತತ್ತತ್ಕಾಲ ವಿಶೇಷ ಸಂಬಂಧತ್ವ ಅವರು ಹೇಳಲಿಕ್ಕೆ ಕಾರಣ ಏನು ಅಂದರೆ ಅವಸ್ಥಾ ವಿಶೇಷ. ಆ ಅವಸ್ಥಾ ಶಬ್ದ ಅವಸ್ಥಾ ಅನ್ನೋದಕ್ಕೆ ಕಾಲ ಸಂಬಂಧ ಅಂತ ಅರ್ಥ. ಆ ಅವಸ್ಥಾ ವಿಶೇಷ ಅನ್ನೋ ಟೀಕಾಕರ್ತಾರರ ವಾಕ್ಯದ ಮೇಲೆ ಆ ಶಬ್ದದ ಮೇಲೆ ಭಾರ ಹಾಕಿ ಅವರು ಹೇಳಿದ್ದು. ಆದ್ದರಿಂದ ಅವರ ಅಭಿಪ್ರಾಯವೂ ಏನು ಅಂತಂದರೆ ಅದನ್ನು ನಾವು ಕಾರ್ಯಕ್ಕೆ ಯೋಜನೆ ಮಾಡ್ಕೋಬೇಕು. ಅಂದರೆ ತತ್ತತ್ಕಾಲ ಸಂಬದ್ಧವಾದ ಕಾರ್ಯ ಅಂತ, ಅದಕ್ಕೆ ಪ್ರಯೋಜಕವಾದಂತಹ ಧರ್ಮ ಇದು ವ್ಯಕ್ತಿ ಅಂತ. ಆದ್ದರಿಂದ ನಿತ್ಯ ಅಂತ ಇಷ್ಟು. ಇವೆಲ್ಲವೂ ಕೂಡ ಶ್ರೀಮದಾಚಾರ್ಯರು ತಮ್ಮ ಬೃಹದಾರಣ್ಯಕ ಭಾಷ್ಯದಲ್ಲಿ ಬೃಹದಾರಣ್ಯಕ ಭಾಷ್ಯ ಗೀತಾ ತಾತ್ಪರ್ಯ, ಇನ್ನು ಗೀತಾ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಗ್ವಿಧಂ ವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂ ಚೈವಾತ್ರ ಪಂಚಮಂ ಅಂತ. ನಾವು ಯಾವುದೇ ಕರ್ಮವನ್ನು ಮಾಡಬೇಕು ಅಂದರೆ 5 ಕಾರಣಗಳು, ಇವು 5 ಬೇಕು ಅಂತ. ಅಲ್ಲಿ ದೈವಂ ಅಂತ ದೇವರು ನಮ್ಮ ಕರ್ಮಗಳಿಗೆ ಪ್ರೇರಕ, ನಾವು ಕರ್ಮವನ್ನು ಮಾಡಲಿಕ್ಕೆ ಅವನು ಪ್ರೇರಣೆ ಮಾಡ್ತಾನೆ ಅಂತ. ಆ ಪ್ರೇರಣೆ ಅಂದರೆ ಏನು ಅಂದರೆ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ. ಚೋದನ ಅಂದರೆ ಪ್ರೇರಣೆ, ಕರ್ಮಚೋದನ, ಕರ್ಮದ ಪ್ರೇರಣೆ ಅಂದರೆ ಏನು ಗೊತ್ತಾ? ಜ್ಞಾನ, ಜ್ಞೇಯ, ಪರಿಜ್ಞಾತ ಅಂತ. ಜ್ಞಾನ ಅಂದರೆ ವಿಧಿಜ್ಞಾನ. ಅಂದರೆ ಈಗ ನಾವು ಕರ್ಮವನ್ನು ಯಾವಾಗ ಮಾಡ್ತೀವಿ ಅಂದರೆ ಅಹರಹ ಸಂಧ್ಯಾ ಮುಪಾಸಿತ, ನಿತ್ಯದಲ್ಲಿ ಸಂಧ್ಯಾ ವಂದನೆ ಮಾಡಬೇಕು ಅನ್ನುವ ವಿಧಿಜ್ಞಾನ ಇದ್ದರೆ ಕರ್ಮವನ್ನು ಮಾಡ್ತೀವಿ. ಈ ಜ್ಞಾನದಾನ, ಈ ಜ್ಞಾನವನ್ನು ಕೊಡೋದ್ರ ಮೂಲಕವಾಗಿ ಕರ್ಮದಲ್ಲಿ ಪ್ರೇರಣೆ ಮಾಡ್ತಾನೆ ದೇವರು. ಆಮೇಲೆ ಜ್ಞೇಯಂ ಅಂದರೆ ಇಚ್ಛಾಪ್ರಯತ್ನಾದಿ ಲಕ್ಷಣ ಅಂತ. ಇಚ್ಛಾಪ್ರಯತ್ನಾದಿ ಲಕ್ಷಣವಾದ ಜ್ಞೇಯ ಅಂದರೆ ಅದಕ್ಕೆ ಅನುಗುಣವಾದ ಸಂಧ್ಯಾವಂದನೆ ಮಾಡಬೇಕು ಅಂತ ಜ್ಞಾನಕ್ಕೆ ಅನುಗುಣವಾದಂತಹ ಇಚ್ಛೆಯನ್ನು ಹುಟ್ಟಿಸ್ತಾನೆ, ಪ್ರಯತ್ನವನ್ನು ಹುಟ್ಟಿಸ್ತಾನೆ. ಇನ್ನು ಸ್ವತಂತ್ರವಾದ ಪರಮಾತ್ಮ ಪರಿಜ್ಞಾತ, ಅವನು ಇದ್ದು ಕರ್ಮವನ್ನು ಮಾಡಿಸ್ತಾನೆ. ಇದೆರಡು ಬಿಟ್ಟು, ಜ್ಞಾನವನ್ನು ಕೊಡೋದು ಬಿಟ್ಟು ಆ ಇಚ್ಛೆ ಪ್ರಯತ್ನಗಳನ್ನು ಕೊಡೋದು ಬಿಟ್ಟು ತಾನು ಇದ್ದು ಮಾಡಿಸೋದು ಒಂದು. ಇದೇ ಪ್ರೇರಣೆ. ಈ ಪ್ರೇರಣಾ ಕ್ರಿಯೆ ಅನ್ನೋದು ಕೂಡ ನಿತ್ಯ ಅಂತ. ಇದು ನಿತ್ಯ ಹೇಗೆ ಅಂತಂದ್ರೆ ಶಕ್ತ್ಯಾತ್ಮನ ನಿತ್ಯ, ವ್ಯಕ್ತ್ಯಾತ್ಮನ ನಿತ್ಯ ಅಂತ. ಹೀಗೆ ಗೀತಾ ತಾತ್ಪರ್ಯ, ಭಾಗವತ ತಾತ್ಪರ್ಯ ಅನೇಕ ಕಡೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಪರಮಾತ್ಮನ ಕ್ರಿಯೆಗಳಿಗೆ ಈ ನಿತ್ಯತ್ವದ ವ್ಯವಸ್ಥಾಪನೆಯನ್ನು ಮಾಡಿದ್ದಾರೆ. ಆದ್ದರಿಂದ ಅಂತಹ
ಕ್ರಿಯೆ. ಈಗ ಅಮಿತ ವಿಕ್ರಮ ಅವರು ಹೇಳಿದರು, ಶುದ್ಧಾನಂದೋರ ಸಮುದ್ಯುತಿಗಳ ಬಹುಳೆ ದಾರ್ಯ ನಿರ್ಯಾದಿ ದೋಹಂ, ಅಂದರೆ ಸ್ವರೂಪಭೂತವಾದದ್ದು ಅಂತ. ಇದಕ್ಕೆ ಒಂದೇ ನಿಮಿಷದಲ್ಲಿ ಮುಗಿಸ್ತೀನಿ. ಸ್ವರೂಪಭೂತವಾದದ್ದು ಪರಮಾತ್ಮನ ಗುಣಗಳು ಸ್ವರೂಪಭೂತವಾದದ್ದು ಗೊತ್ತಿದೆ, ಒಂದೇ ನಿಮಿಷ. ಅದರ ಸ್ವಾರಸ್ಯವನ್ನು ಹೀಗೆ ನಾವು ನಮ್ಮ ಒಂದು ಸಣ್ಣ ಮತಿಯಿಂದ ಅಲ್ಪಮತಿಯಿಂದ ಹೀಗೆ ಚಿಂತನೆ ಮಾಡ್ಬೋದು. ಈಗ ನಾವು ಕನ್ನಡಕವನ್ನು ಹಾಕೋತೀವಿ. ಅನೇಕ ಜನ ಉಪನೇತ್ರಗಳನ್ನು ಕನ್ನಡಕವನ್ನು ಹಾಕೋತಾರೆ. ಯಾಕೆ ಹಾಕೋತಾರೆ ಅಂತಂದರೆ ವಸ್ತುಗಳನ್ನು ನೋಡೋದಕ್ಕಾಗಿ ಕನ್ನಡಕವನ್ನು ಹಾಕೋತಾರೆ. ಈಗ ಕನ್ನಡಕವನ್ನು ಬಿಚ್ಚಿಟ್ಟಾಗ ಏನಾಯಿತು? ಬಿಚ್ಚಿಟ್ಟಾಗ ಅವರಿಗೆ ಮತ್ತೆ ಸ್ನಾನ ಕಾಲದಲ್ಲಿ ಬಿಚ್ಚಿಟ್ಟಿರ್ತಾರೆ. ಮತ್ತೆ ನಾವು ವಸ್ತುವನ್ನು ನೋಡಬೇಕು ಅಂತ ಕನ್ನಡಕ ಹಾಕೋಬೇಕು. ಕನ್ನಡಕ ಹಾಕೋಬೇಕು ಅಂತಂದರೆ ಅವಾಗ ಏನು ಮಾಡಬೇಕು? ನೋಡಬೇಕು, ಅದು ಕಾಣಿಸ್ಬೇಕಲ್ಲ. ಕಾಣಿಸಿದ ಮೇಲೆ ಅವರು ಕನ್ನಡಕ ಹಾಕೋಬೇಕು. ಅದು ಕಾಣಿಸ್ಬೇಕಾದ್ರೆ ಮತ್ತೆ ಅದಕ್ಕೊಂದು ಕನ್ನಡಕ ಬೇಕಲ್ಲ. ಕನ್ನಡಕ ಕಾಣಿಸ್ಲಿಕ್ಕೆ ಅದಕ್ಕೆ ಇನ್ನೊಂದು ಕನ್ನಡಕ ಬೇಕು. ಸರಿ, ಅದನ್ನೊಂದು ಹಾಕೊಂಡ್ರು. ಅದು ಕಾಣಿಸ್ಲಿಕ್ಕೆ ಅದನ್ನು ತೆಗೆದಿಟ್ಟಾಗ ಅದು ಕಾಣಿಸ್ಲಿಕ್ಕೆ ಅದಕ್ಕೊಂದು. ಅದಕ್ಕೆ ನಾವೇನಂತೀವಿ? ಇಲ್ರಿ, ಕಣ್ಣಲ್ಲೇ ಸ್ವಲ್ಪ ಶಕ್ತಿ ಅದ. ಕಣ್ಣಲ್ಲೇ ಆ ಕನ್ನಡಕ ನೋಡೋಷ್ಟು ಶಕ್ತಿ ಅದ. ಬೇರೆ ಎಲ್ಲ ದೊಡ್ಡ ದೊಡ್ಡ ಪದಾರ್ಥಗಳನ್ನು ಅಕ್ಷರಗಳನ್ನು ನೋಡೋ ಶಕ್ತಿ ಅನ್ನೋದು ಕನ್ನಡಕ ನೋಡೋ ಶಕ್ತಿ. ಅಂದರೆ ಸ್ವರೂಪದಲ್ಲಿಯೇನೇ ಶಕ್ತಿ ಇದೆ ಅಂತ. ಈಗ ಒಂದು ವಿಚಾರ ಮಾಡೋಣ. ಈ ಸ್ವರೂಪದಲ್ಲಿಯೇ ಶಕ್ತಿ ಇರಲಿಲ್ಲ ಅಂದರೆ ಏನು ಗತಿ? ಅಂದರೆ ಪೂರ್ಣ ಕುರುಡ ಅಂತ ಅರ್ಥ. ಅಂದರೆ ಬೇರೆಯವರ ಅಪೇಕ್ಷಾನೇ ಬೇಕು ಅಂತ. ಬೇರೆಯವರ ಅವ್ರಿಗಾದ್ರೂ ಕಣ್ಣದಲ್ರಿ. ಈ ಇನ್ನೊಂದು ಉದಾಹರಣೆ ನೋಡೋದಾದ್ರೆ ಮೊಬೈಲಲ್ಲಿ ಇರ್ತದೆ. ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು. ನಾವು ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು? ಪ್ಲೇಸ್ಟೋರ್ ಇರಬೇಕು. ಪ್ಲೇಸ್ಟೋರೇ ಇಲ್ಲ ಅಂದರೆ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಆ್ಯಪ್ ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಏನು ಬೇಕು? ಮತ್ತೆ ಅದಕ್ಕೆ ಇನ್ನೊಂದು ಆ್ಯಪ್ ಹಂಗಾಗ್ತದ? ಇಲ್ಲ. ಸ್ವರೂಪದಲ್ಲೇ ಒಂದು ಕೊಟ್ಟಿರ್ತಾರಲ್ಲ, ಡಿಫಾಲ್ಟ್ ಅಂತಾರಲ್ಲ, ಸ್ವರೂಪದಲ್ಲೇ ಹಾಗೆ ದೇವರೇನು ಮಾಡ್ತಾನೆ ಅಂದರೆ ಸ್ವರೂಪದಲ್ಲೇ ಕೊಟ್ಟಿರ್ತಾನೆ. ಈಗ ಸ್ವರೂಪದಲ್ಲಿ ಕೊಡಲಿಲ್ಲ ಅಂದ್ರೆ ನೋಡ್ರಿ, ಈಗ ನಾವು ಅಕ್ಷರ, ಸಣ್ಣ ಮಕ್ಕಳಿಗೆ ಅಕ್ಷರ ಪಾಠ ಹೇಳ್ತಾರೆ. ತಾಯಿ ಮೊದಲ ಗುರು ಅಂತ ಹೇಳ್ತಾರೆ. ತಾಯಿ ಆ ಮೊದಲ ಗುರು ಅವ್ನು ಹೇಳ್ಕೊಡ್ಬೇಕಾದ್ರೆ ಅವ್ರಿಗೆ ಜ್ಞಾನವೇ ಇಲ್ಲ ಅಂದ್ರೆ ಎಲ್ಲಾಗ್ತದೆ? ಎಲ್ಲಿ ಸಾಧ್ಯ? ಅವನು ಅಮ್ಮ ಅಂತ ಕರಿ, ಅಪ್ಪ ಅಂತ ಕರಿ ಅಂದರೆ ಅವನು ಸ್ವಲ್ಪ ಜ್ಞಾನ ಇರಬೇಕು ಫಸ್ಟು. ಅಂದರೆ ಸ್ವರೂಪದಲ್ಲಿ ಜ್ಞಾನ ಇದ್ದರೆ ಹೆಚ್ಚಿನ ಜ್ಞಾನ ಪಡೀಲಿಕ್ಕೆ ಸಾಧ್ಯ. ಅಂದಮೇಲೆ ಸ್ವರೂಪಭೂತವಾದ ಜ್ಞಾನ, ಸ್ವರೂಪಭೂತವಾದ ಆನಂದ, ಸ್ವರೂಪಭೂತವಾದಂತಹ ಇಚ್ಛೆ, ಇವೆಲ್ಲ ಸ್ವರೂಪಭೂತವಾದದ್ದನ್ನು ಒಪ್ಪಲೇಬೇಕು ಅಂತ. ಈಗ ನೋಡ್ರಿ, ಯಾವಾಗ ನಮ್ಮ ಕನ್ನಡಕನೇ ಬೇಕು ಅಂತೀವಿ, ಆವಾಗ ಆ ಕನ್ನಡಕ ಇಲ್ಲದೇ ನೋಡೋರು ಭಾರಿನೋ, ಕನ್ನಡಕ ಬರೀ ಕನ್ನಡಕದಿಂದಲೇ ನೋಡೋನು ಭಾರಿನೋ? ಕನ್ನಡಕ ಇಲ್ಲದೇ ನೋಡೋನು ಭಾರಿ. ಹಾಗೆ ಬಾಹ್ಯವಾದ ಯಾವುದೇ ಗುಣದ ಅಪೇಕ್ಷೆ ಇಲ್ಲದೇನೆ ಸ್ವರೂಪಭೂತವಾದ ಗುಣಗಳು, ಸ್ವರೂಪಭೂತವಾದ ಧರ್ಮವುಳ್ಳಂತಹ ಪರಮಾತ್ಮ ದೊಡ್ಡವನು, ನಾವು ದೊಡ್ಡವರು. ಅಂದರೆ ಎಲ್ಲವೂ ಕೂಡ ಸ್ವರೂಪಭೂತವಾದದ್ದು ಪರಮಾತ್ಮಂದು ಅನ್ನೋದು ಅದು ಮಹಾತ್ಮದ್ಯೋತಕ ಅನ್ನೋದು ಅದರಲ್ಲಿರುವಂತಹ ಒಂದು ರಹಸ್ಯ ಅಂತ ನಾವು ನಮ್ಮ ಒಂದು ಅಲ್ಪಮತಿಯಿಂದ ಚಿಂತನೆ ಮಾಡಬಹುದು. ಅದಕ್ಕೇನೆ ಮೇಲಿಂದ ಮೇಲೆ ಹೇಳ್ತಾರೆ ಸ್ವರೂಪಭೂತವಾದ ದೇಹ, ಸ್ವರೂಪಭೂತವಾದ ಜ್ಞಾನಾನಂದಾಧ್ಯಾತ್ಮಕವಾದ ಶರೀರ. ಅಂದರೆ ಏನು ಅಂದರೆ ಇದೆ ಜ್ಞಾನಾನಂದಾಧ್ಯಾತ್ಮಕವಾದ ಶರೀರ. ಅವನಿಗೆ ಬೇರೆಯವರ ಅಪೇಕ್ಷೆ ಇಲ್ಲ. ನಮಗೆ ಸ್ವಲ್ಪ ನೋಡ್ಲಿಕ್ಕೆ ಎಷ್ಟು ಶಕ್ತಿ ಅದನೋ ಅವ್ನು ಎಲ್ಲ ನೋಡ್ಲಿಕ್ಕೂ ಶಕ್ತಿ ಇದೆ. ದೇವರಿಗೆ ಎಲ್ಲ ನೋಡ್ಲಿಕ್ಕೂ ಸ್ವರೂಪದಲ್ಲೇ ಶಕ್ತಿ ಇದೆ. ಇದೇ ಸ್ವರೂಪಭೂತವಾದದ್ದು ಅನ್ನೋದಕ್ಕೆ ಅರ್ಥ ಅಂತ ಹೇಳ್ತಾ, ಇಷ್ಟೋ ತನಕ ಏನು ಒಂದೆರಡು ಅಕ್ಷರವನ್ನು ಹೇಳಿದ್ದೇನೆ, ಅದು ಕೇವಲ ನಮ್ಮ ಗುರುಗಳ ಮಹಾಸ್ವಾಮಿಗಳವರ ಪರಮಾನು ಬಲದಿಂದ ಹೇಳಿದ್ದೇನೆ. ನಮ್ಮ ಪ್ರಾಚೀನರು, ನಮ್ಮ ತಂದೆ, ನಮ್ಮ ಅಜ್ಜ ಎಲ್ಲರ ಅನುಗ್ರಹದಿಂದ ಒಂದೆರಡು ಮಾತನ್ನು ಆಡಿದ್ದೇನೆ. ಎಲ್ಲ ವಿದ್ವಾಂಸರು ವಿಶೇಷವಾದ ಅನುಗ್ರಹವನ್ನು ಮಾಡಿ ತಪ್ಪಿದ್ದಲ್ಲಿ ಅದನ್ನು ತಿದ್ದಿ
ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ಶ್ರೀಕೃಷ್ಣ ಅರ್ಪಣಮಸ್ತು. ನಮ್ಮ ಅನಂತನಲ್ಲಿ ಎಲ್ಲ ಈ ಸಭೆಯ ಸದಸ್ಯರು ಅವರೆಲ್ಲರಿಗೂ ಕೂಡ ಧನ್ಯವಾದ ಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೇನೆ, ಕೃತಜ್ಞತೆಗಳನ್ನು ತಿಳಿಸ್ತೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಆದಾನ ವೃತ್ತರಿಗೂ ತಿಳಿಯುವಂತೆ ಈ ವಿಷಯವನ್ನು ಹೇಳಿದ ನಮ್ಮ ಸತ್ಯ ಪ್ರಮೋದಾಚಾರ್ಯರಿಗೆ ಇನ್ನೊಮ್ಮೆ ನಮಸ್ಕಾರ ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ತಂದೆಯವರಿಗೆ ನಮಸ್ಕಾರ. ಆಗಿದೆ ಅಂತ ಹೇಳೋದಿಲ್ಲ. ಸತ್ಯಪ್ರಮೋದನಿಗೆ ಎಲ್ಲ ವಿದ್ವಾಂಸರು ಆಶೀರ್ವಾದ ಮಾಡಬೇಕು. ನಮ್ಮ ರಾಜ ಅಪ್ರಮೇಯಾಚಾರ್ಯರು ಬಂದಿದ್ದಾರೆ, ಅವರು ಅವನಿಗೆ ಸನ್ಮಾನ ಮಾಡಲಿ ಅಂತ